ಎಲ್ರಿಗೂ ನಮಸ್ಕಾರ. ನಾನಿವತ್ತು ಈ ವಿಡಿಯೋದಲ್ಲಿ ಕೆಸೆಟ್ ಪ್ರಿಪ್ರೇಷನ್ಸ್ 2024 ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ ಅಟಮಿಕ್ ಆ್ಯಂಡ್ ಮಾಲಿಕ್ಯುಲರ್ ಫಿಸಿಕ್ಸ್, ಪ್ಯಾಷನ್ ಬ್ಯಾಕ್ ಎಫೆಕ್ಟ್ಸು, ಸ್ಟಾರ್ಕ್ ಎಫೆಕ್ಟ್ಸು, ಫ್ರಾಂಕ್ ಕಾಂಡನ್ ಪ್ರಿನ್ಸಿಪಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ನಾನು ಅಟಮಿಕ್ ಆ್ಯಂಡ್ ಮಾಲಿಕ್ಯುಲರ್ ಫಿಸಿಕ್ಸ್ನಲ್ಲಿ ಪ್ರೀವಿಯಸ್ ವಿಡಿಯೋದಲ್ಲಿ ಝೀಮಾನ್ ಎಫೆಕ್ಟ್ಸು, ಸೊ ಅದರಲ್ಲಿ ನಾರ್ಮಲ್ ಆ್ಯಂಡ್ ಅನಾಮಲಸ್ ಝೀಮಾನ್ ಎಫೆಕ್ಟ್ಸ್ದಲ್ಲಿ ಕ್ಲಾಸಿಕಲ್ ಥಿಯರಿ ಮತ್ತು ಕ್ವಾಂಟಮ್ ಥಿಯರಿ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಸೊ ಕಂಟಿನ್ಯೂಷನ್ ಆಫ್ ದಟ್ ಝೀಮಾನ್ ಎಫೆಕ್ಟ್ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ಪ್ಯಾಷನ್ ಬ್ಯಾಕ್ ಎಫೆಕ್ಟ್ಸು, ಸ್ಟಾರ್ಕ್ ಎಫೆಕ್ಟ್ಸು ಮತ್ತು ಫ್ರಾಂಕ್ ಕಾಂಡನ್ ಪ್ರಿನ್ಸಿಪಲ್ಲು. ಸೊ ಕೆಸೆಟ್ ಎಕ್ಸಾಮು ನಾಳೆನೇ ಇರೋದ್ರಿಂದ ನನಗೆ ಸಪ್ರೇಟಾಗಿ ನೋಟ್ಸ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಹಾಗಾಗಿ ನಾನು ನನ್ನದೇ ಕೆಸೆಟ್ ಫಿಸಿಕ್ಸ್ ನೋಟ್ಸ್ನ ಜಸ್ಟ್ ಸ್ಕ್ಯಾನ್ ಮಾಡಿಬಿಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಸೊ ಹೋಪ್ ಐ ಥಿಂಕ್ ನಾನು ನಿಮಗೆ ಕಾನ್ಸೆಪ್ಟ್ ಅರ್ಥ ಮಾಡಿಸ್ಬೋದು ಅಂತಂದೇಳಂತ ಅಂದ್ಬಿಟ್ಟು ನಾನು ಅದೇ ನೋಟ್ಸ್ನ PDF ಮಾಡಿಕೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಐ ಥಿಂಕ್ ಯು ಗೈಸ್ ವಿಲ್ ಅಡ್ಜಸ್ಟ್ ವಿತ್ ದ ಕಂಟೆಂಟ್. ಆ್ಯಂಡ್ ಕೆಸೆಟ್ ಎಕ್ಸಾಮ್ ನಾಳೆನೇ ಇರೋದಕ್ಕೆ ಇದು ಕೂಡ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿ ಆ್ಯಂಡ್ ಜಸ್ಟ್ ರಿವೈಸ್ ಆದಂಗೆ ಆಗುತ್ತೆ ಅಂತ ಹೇಳ್ತಾ, ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ. ಅಟಮಿಕ್ ಆ್ಯಂಡ್ ಮಾಲಿಕ್ಯುಲರ್ ಫಿಸಿಕ್ಸ್, ಪ್ಯಾಷನ್ ಬ್ಯಾಕ್ ಎಫೆಕ್ಟ್ಸ್, ದೆನ್ ಸ್ಟಾರ್ಕ್ ಎಫೆಕ್ಟ್ಸ್, ದೆನ್ ಫ್ರಾಂಕ್ ಕಾಂಡನ್ ಪ್ರಿನ್ಸಿಪಲ್. ಇದ್ರ ಜೊತೆಗೆ ಬಾರ್ನ್ ಓಪನ್ಮಿಯರ್ ಅಪ್ರಾಕ್ಸಿಮೇಷನ್ನು, ರಾಮನ್ ಸ್ಕ್ಯಾಟ್ರಿಂಗ್ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟು ಅಟಮಿಕ್ ಆ್ಯಂಡ್ ಮಾಲಿಕ್ಯುಲರ್ ಫಿಸಿಕ್ಸಿಂದ. ಸೊ ಆ ಕಾನ್ಸೆಪ್ಟ್ನ ಕೂಡ ನೀವು ರಿವೈಸ್ ಮಾಡ್ಕೊಳ್ಳಿ ನಾಳೆ ಎಕ್ಸಾಮ್ ಅಷ್ಟೊತ್ತಿಗೆ ಅಂತ ಹೇಳ್ತಾ, ಸೊ ಪ್ಯಾಷನ್ ಬ್ಯಾಕ್ ಎಫೆಕ್ಟ್ಸ್. So first let's begin. Paschen back effect. So what is a Paschen back effect? Paschen back effect of a single valence electron. Paschen back effect andre ಏನು ಅಂತ ನೋಡೋಣ. In Zeeman effect, the external magnetic field is weaker than the internal magnetic fields due to orbital and spin motion of the electron. Coupling between L star and S star remains intact to form the resultant J star when the external magnetic field becomes greater than the internal magnetic field due to spin orbital motion of electron. Then coupling between L star and S star is broken down. In this case, L star and S star presses about the B magnetic field independently. This is called Paschen back effect. So ಇಲ್ಲಿ ಇದು ಪ್ಯಾಷನ್ ಬ್ಯಾಕ್ ಎಫೆಕ್ಟ್ ಅಂದರೆ ಏನು ಅಂತ ಡೆಫಿನೇಷನ್ ಇರೋದು. ಸೊ ಈ ಪ್ಯಾಷನ್ ಬ್ಯಾಕ್ ಎಫೆಕ್ಟ್ ಅಂದರೆ ಏನು ಅಂತಂದೇಳಿ ಸ್ವಲ್ಪ ಈಸಿಯಾಗಿ ಅರ್ಥ ಆಗೋ ರೀತಿ ನೋಡೋಣ. ಸೊ ಪ್ಯಾಷನ್ ಬ್ಯಾಕ್ ಎಫೆಕ್ಟ್ ಅಂದರೆ ಏನು ಅಂತ ನೋಡೋಣ. ಸೊ ನಾವು ಝೀಮಾನ್ ಎಫೆಕ್ಟು ಮಾಡಿದ್ದೀವಿ. ಸೊ ಝೀಮಾನ್ ಎಫೆಕ್ಟ್ನಲ್ಲಿ ಏನು ಹೇಳಿದ್ದೀನಿ ನಾನು, ಒಂದು ಸ್ಪೆಕ್ಟ್ರಲ್ ಲೈನು, ಇಫ್ ಯು ಆರ್ ಅಪ್ಲೈಯಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಟು ದಟ್ ಸ್ಪೆಕ್ಟ್ರಲ್ ಲೈನ್, ದಿಸ್ ಸ್ಪೆಕ್ಟ್ರಲ್ ಲೈನ್ ಸ್ಪ್ಲಿಟ್ಸ್ ಅಪ್ ಇಂಟು 3 different radiation spectral lines ಅಂತ ಹೇಳಿದೆ. ಸೊ ಇಫ್ ಇಟ್ ಇಸ್ ಸ್ಪ್ಲಿಟ್ಟಿಂಗ್ ಇಂಟು 3 different ಸ್ಪೆಕ್ಟ್ರಲ್ ರೇಡಿಯೇಷನ್ಸ್, ದೆನ್ ಅದನ್ನು ನಾವೇನಂತ ಕರಿತೀವಿ, ನಾರ್ಮಲ್ ಝೀಮಾನ್ ಎಫೆಕ್ಟ್ ಅಂತ ಕರಿತೀವಿ. ಸಪೋಸ್ we have one spectral line and weak magnetic field is applied for that, then that that spectral line will split into 4 or more than 3 components anta ಹೇಳ್ತೀವಿ. So if it is splitting into more than 3 components, if that spectral line, single spectral line is splitting into more than 3 components, so splitting of the spectral line into more than 3 components ಏನಂತ ಕರಿತೀವಿ, ಅನಾಮಲಸ್ ಝೀಮಾನ್ ಎಫೆಕ್ಟ್ ಅಂತ ಕರಿತೀವಿ. ಈಗ ಇದರಲ್ಲಿ ನಾರ್ಮಲ್ ಝೀಮಾನ್ ಎಫೆಕ್ಟ್ಗೂ ಅನಾಮಲಸ್ ಝೀಮಾನ್ ಎಫೆಕ್ಟ್ಗೂ ಏನು ಅಂದರೆ, ನಾರ್ಮಲ್ ಝೀಮಾನ್ ಎಫೆಕ್ಟ್ನಲ್ಲಿ ಜಸ್ಟ್ ಯು ಆರ್ ಅಪ್ಲೈಯಿಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ದಟ್ ಸಿಂಗಲ್ ಸ್ಪೆಕ್ಟ್ರಲ್ ಲೈನ್ ಸ್ಪ್ಲಿಟ್ಸ್ ಅಪ್ ಇಂಟು 3 different ಕಾಂಪೊನೆಂಟ್ಸ್. ಬಟ್ ಇಲ್ಲಿ ಅನಾಮಲಸ್ ಝೀಮಾನ್ ಎಫೆಕ್ಟ್ನಲ್ಲಿ ಅಪ್ಲೈ ಮಾಡ್ತಾ ಇರೋದು ಯಾವುದು, ಮ್ಯಾಗ್ನೆಟಿಕ್ ಫೀಲ್ಡು, ವೀಕ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ವೀಕ್ ಮ್ಯಾಗ್ನೆಟಿಕ್ ಫೀಲ್ಡ್ ವೆನ್ ಯು ಆರ್ ಅಪ್ಲೈಯಿಂಗ್ ಟು ದ ಸ್ಪೆಕ್ಟ್ರಲ್ ಲೈನ್, then this spectral line splits into more than 3 components ಅಂತ ಹೇಳ್ತೀವಿ. then that is called as anomalous Zeeman effect. ಈಗ ಝೀಮಾನ್ ಎಫೆಕ್ಟ್ಗೂ ಪ್ಯಾಷನ್ ಬ್ಯಾಕ್ ಎಫೆಕ್ಟ್ಗೂ ಏನು ಲಿಂಕ್ ಅಂತ ನೋಡೋದಾದರೆ, ಈಗ ನಾನು ಹೇಳಿದೆ ವೀಕ್ ಮ್ಯಾಗ್ನೆಟಿಕ್ ಫೀಲ್ಡ್ನ ಅಪ್ಲೈ ಮಾಡ್ತಾ ಇದ್ದೀವಿ ಸ್ಪೆಕ್ಟ್ರಲ್ ಲೈನ್ಗೆ. ವೀಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡಿದ್ರೆ ಇಟ್ ಈಸ್ ಸ್ಪ್ಲಿಟಿಂಗ್ ಇಂಟು ಮೋರ್ ದ್ಯಾನ್ 3 ಕಾಂಪೊನೆಂಟ್ಸ್ ಅಂತ ಹೇಳ್ತೀವಿ. ಈಗ ಸಪೋಸ್ ಇನ್ಸ್ಟೆಡ್ ಆಫ್ applying weak magnetic field, if we go on increasing the magnetic field strength, ಇನ್ಕ್ರೀಸ್ ಮಾಡ್ತಾ ಹೋದಾಗ ಲೈಕ್ ಮೋರ್ ದ್ಯಾನ್ 3 ಸ್ಪೆಕ್ಟ್ರಲ್ ಲೈನ್ ಏನು ಡಿವೈಡ್ ಆಗಿರುತ್ತೆ, ಅದೇನಾಗುತ್ತೆ, 2 ಸ್ಪೆಕ್ಟ್ರಲ್ ಲೈನು ಕಂಬೈನ್ ಆಗುತ್ತೆ. ಸೊ 2 ಸ್ಪೆಕ್ಟ್ರಲ್ ಲೈನ್ ಕಂಬೈನ್ ಆಗಿಬಿಟ್ಟು ಏನಾಗುತ್ತೆ, ಲೈಕ್ 3 ಮೋರ್ ದ್ಯಾನ್ 3 ಅಂತ ಹೇಳಿದ್ದೀನಲ್ಲ. ಸೊ 4 ಸ್ಪೆಕ್ಟ್ರಲ್ ಲೈನ್, 6 ಸ್ಪೆಕ್ಟ್ರಲ್ ಲೈನ್ ಇದ್ದಿದ್ದು ಏನಾಗುತ್ತೆ, 2 ಸ್ಪೆಕ್ಟ್ರಲ್ ಲೈನ್ ಕಂಬೈನ್ ಆಗಿಬಿಟ್ಟು
ಏನು ಸಿಂಗಲ್ ಸ್ಪೆಕ್ಟ್ರಲ್ ಲೈನ್ ಆಗ್ತಾ ಹೋಗುತ್ತೆ. ಸೊ ಆ ರೀತಿ ಆಗ್ತಾ ವೆನ್ ಯು ಆರ್ ಇನ್ಕ್ರೀಸಿಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಟು ಮ್ಯಾಕ್ಸಿಮಮ್, ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಮ್ಯಾಕ್ಸಿಮಮ್ ಆದಾಗ ಏನಾಗುತ್ತೆ, ಈ ಸ್ಪೆಕ್ಟ್ರಲ್ ಲೈನ್ ಏನು ಡಿವಿಷನ್ ಆಗಿರುತ್ತೆ, ಸೊ ಆ ಸ್ಪೆಕ್ಟ್ರಲ್ ಲೈನು ಕಂಬೈನ್ ಆಗ್ತಾ ಫೈನಲಿ ಡಿಸಪಿಯರ್ ಆಗುತ್ತೆ. ಸೊ ಈ ಕಂಬೈನಿಂಗ್ ಅಥವಾ ಕೋಅಲೇಸಿಂಗ್ ಅಂತ ಕರೀತಾರೆ. ಕೋಅಲೇಸಿಂಗ್ ಆರ್ ಡಿಸಪಿಯರಿಂಗ್ ಆಫ್ ದ ಸ್ಪೆಕ್ಟ್ರಲ್ ಲೈನ್ಸ್ is called as Paschen back effect. So Paschen back effect ಅಂದ್ರೇನು, ಡ್ಯೂ ಟು ಅಪ್ಲಿಕೇಶನ್ ಆಫ್ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್. ವೀಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡಿದ್ರೆ ಅನಾಮಲಸ್-ಝೀಮನ್ ಎಫೆಕ್ಟ್, ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡಿದ್ರೆ ಪ್ಯಾಷನ್ ಬ್ಯಾಕ್ ಎಫೆಕ್ಟ್. ಅನಾಮಲಸ್-ಝೀಮನ್ ಎಫೆಕ್ಟ್ನಲ್ಲಿ ಏನು ಸ್ಪ್ಲಿಟ್ಟಿಂಗ್ ಆಫ್ ಸ್ಪೆಕ್ಟ್ರಲ್ ಲೈನ್ ಇಂಟು ಮೋರ್ ದ್ಯಾನ್ 3 ಕಾಂಪೊನೆಂಟ್ಸ್. ಪ್ಯಾಷನ್ ಬ್ಯಾಕ್ ಎಫೆಕ್ಟ್ನಲ್ಲಿ that splitted spectral line combines, coalesce ಅಂದರೆ ಏನು, combines or disappears by increasing the strength of the magnetic field. So that effect we call it as Paschen back effect. ಸೊ ಅದನ್ನೇ ನಾನು ಈ ಡೆಫಿನೇಷನಲ್ಲಿ ಹೇಳಿದ್ದು. ಐ ಥಿಂಕ್ ಈಗ ಪ್ಯಾಷನ್ ಬ್ಯಾಕ್ ಎಫೆಕ್ಟ್ ಅಂದರೆ ಏನು ಅಂತ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇಲ್ಲಿ ವೆಕ್ಟಾರ್ ಫಾರ್ಮ್ನಲ್ಲಿ ಮಾಡೆಲ್ನಲ್ಲಿ ಪ್ಯಾಷನ್ ಬ್ಯಾಕ್ ಎಫೆಕ್ಟ್ ಏನಿದೆ ಅಂತ ನೋಡೋಣ. ಇಂಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಈಕ್ವಲ್ಸ್ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಆರ್ಬಿಟಲ್ ಮೋಷನ್ ಪ್ಲಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಸ್ಪಿನ್ ಮೋಷನ್. ಸೊ ಇಲ್ಲಿ ನಮಗೆ ಪ್ಯಾಷನ್ ಬ್ಯಾಕ್ ಎಫೆಕ್ಟ್ನಲ್ಲಿ 2 ಬರ್ತವೆ, ಒಂದು ಆರ್ಬಿಟಲ್ ಮೋಷನ್ ಬರುತ್ತೆ, ಇನ್ನೊಂದು ಸ್ಪಿನ್ ಮೋಷನ್ ಬರುತ್ತೆ. ಸೊ ಆರ್ಬಿಟಲ್ ಮೋಷನ್ ಆ್ಯಂಡ್ ಸ್ಪಿನ್ ಮೋಷನ್ ಹೆಂಗೆ ಬರುತ್ತೆ ಅಂತ ನೋಡೋದಾದರೆ, ಸೊ ಇಲ್ಲಿ ಎಲ್ ಸ್ಟಾರ್ ಇದೆ. ಸೊ ಎಲ್ ಸ್ಟಾರ್ ಆಲ್ಸೋ ಪ್ರಿಸಸ್ ಅರೌಂಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್. ಸೊ ಇದ್ರದ್ದು ಪ್ರಿಸಿಷನ್ನು ಅರೌಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್. ಆ್ಯಂಡ್ ಎಸ್ ಸ್ಟಾರ್ ಇದೆ ಏನಂದರೆ ಸ್ಪಿನ್ ಗ್ಯುಲರ್ ಮೊಮೆಂಟಮ್. ಸೊ ದ್ಯಾಟ್ ಆಲ್ಸೋ ಪ್ರಿಸಸ್ ಅರೌಂಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಪಿ. ಸೊ ಇದು ಎರಡರದ್ದು ರಿಸಲ್ಟೆಂಟ್ ಏನು ಬರುತ್ತೆ, ದ್ಯಾಟ್ ವಿ ಕಾಲ್ ಇಟ್ ಆಸ್ ಪ್ಯಾಷನ್ ಬ್ಯಾಕ್ ಎಫೆಕ್ಟ್ ಅಂತ ಕರಿತೀವಿ. ಇಲ್ಲಿ ಏನು ಪ್ಯಾಷನ್ ಬ್ಯಾಕ್ ಎಫೆಕ್ಟ್ನಲ್ಲಿ ಏನಿದೆ ಅಂತಂದರೆ, ಸೊ ಇಲ್ಲಿ ಈ ಮಾಡೆಲ್ ಇದರಲ್ಲಿ ನೋಡ್ಬೋದು ವೆಕ್ಟರ್ ಮಾಡೆಲ್ ಆಫ್ ಝೀಮನ್ ಎಫೆಕ್ಟ್. ಸೊ ವೆಕ್ಟರ್ ಮಾಡೆಲ್ ಆಫ್ ಝೀಮನ್ ಎಫೆಕ್ಟ್ನ ವೆನ್ ಯು ಆರ್ ಇನ್ಕ್ರೀಸಿಂಗ್ ದ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ವೀಕರ್ ದ್ಯಾನ್ ದ ಇಂಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡು ವೀಕರ್ ದ್ಯಾನ್ ಇಂಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದಾಗ ರಿಸಲ್ಟೆಂಟು ಎಲ್ ಸ್ಟಾರ್ ಜೆ ಸ್ಟಾರ್ ಅಂತ ತೊಗೊತೀವಿ. ವೆನ್ ಯು ಆರ್ ಇನ್ಕ್ರೀಸಿಂಗ್ ದ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಗ್ರೇಟರ್ ದ್ಯಾನ್ ದ ಇಂಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್, ಅವಾಗೇನಾಗುತ್ತೆ, ಎಲ್ ಸ್ಟಾರ್ will combine with magnetic field, presses with the magnetic field, and S star also presses with the magnetic field ಅಂತ ಹೇಳ್ತೀವಿ. So here L star and S star presses independently about B in such a way. ಸೊ ಇಲ್ಲಿ ಪ್ಯಾಷನ್ ಬ್ಯಾಕ್ ಎಫೆಕ್ಟ್ನಲ್ಲಿ ಏನಾಗುತ್ತೆ, ಎಲ್ ಸ್ಟಾರು ಎಸ್ ಸ್ಟಾರು ಕಪಲ್ ಆಗಲ್ಲ. ಸೊ ಅವಾಗ ಅದು ಏನು ಇಂಡಿವಿಜುವಲ್ ಆಗಿ ದಿ ಪ್ರೆಸಸ್ ಇಂಡಿಪೆಂಡೆಂಟ್ಲಿ ಅಬೌಟ್ ಬಿ ಅಂತ ಹೇಳ್ತೀವಿ. ಸೊ ಇನ್ ಸಚ್ ಎ ವೇ ದ ಪ್ರೊಜೆಕ್ಷನ್ ಆಫ್ ಎಲ್ ಸ್ಟಾರ್ ಆನ್ ಬಿ ಈಸ್ ಅನ್ ಇಂಟೀಜರ್. ಸೊ ಇದು ಏನು ಮ್ಯಾಗ್ನೆಟಿಕ್ ಮೂಮೆಂಟ್ ಡ್ಯೂ ಟು ಆರ್ಬಿಟಲ್ ಕ್ವಾಂಟಮ್ ನಂಬರ್ ಅಂತ ಹೇಳ್ತೀವಿ. ಸೊ ಎಮ್ ಎಲ್ ಅಂತ ಅಂದರೆ ಮ್ಯಾಗ್ನೆಟಿಕ್ ಮೂಮೆಂಟ್ ಡ್ಯೂ ಟು ಆರ್ಬಿಟಲ್ ಕ್ವಾಂಟಮ್ ನಂಬರ್. ಸೊ ಅದ್ರದ್ದು ವ್ಯಾಲ್ಯೂ ಏನು, ಪ್ಲಸ್ ಎಲ್ ಟು L-1 ಟು ಮೈನಸ್ ಎಲ್. ಸೊ ಇಲ್ಲಿ ಪ್ಲಸ್ ಎಲ್ ಟು ಮೈನಸ್ ಎಲ್ ವ್ಯಾಲ್ಯೂಸು ಇರುತ್ತೆ. ಮ್ಯಾಗ್ನೆಟಿಕ್ ಮೂಮೆಂಟ್ ಡ್ಯೂ ಟು ಆರ್ಬಿಟಲ್ ಕ್ವಾಂಟಮ್ ನಂಬರ್ದು ವ್ಯಾಲ್ಯೂಸು ಪ್ಲಸ್ ಎಲ್ ಟು ಮೈನಸ್ ಎಲ್ ಇರುತ್ತೆ. ಆ್ಯಂಡ್ ಅದ್ರದ್ದು ಮಧ್ಯೆ ಬರೋಂಥ ವ್ಯಾಲ್ಯೂಸು ಎಷ್ಟಿರುತ್ತೆ, 2L+1 ವ್ಯಾಲ್ಯೂಸ್ ಇರುತ್ತೆ. So same way projection of S star on B is either plus half or minus half. So ಇದು ಏನು ಮ್ಯಾಗ್ನೆಟಿಕ್ ಮೂಮೆಂಟ್ ಡ್ಯೂ ಟು ಸ್ಪಿನ್ ಕ್ವಾಂಟಮ್ ನಂಬರ್ ದಟ್ ಈಸ್ ಗಿವನ್ ಬೈ ಪ್ಲಸ್ ಆರ್ ಮೈನಸ್ ಹಾಫ್ ಅಂತ ಹೇಳ್ತೀವಿ. ಸೊ ಇದಕ್ಕೆ 2 ವ್ಯಾಲ್ಯೂಸ್ ಇರುತ್ತೆ. ಆ್ಯಸ್ MS has 2 values and ML can have 2L+1 values. So possible number of states of an atom are 2 into 2L+1. ಸೊ ಇಲ್ಲಿ MS ಅಂದರೆ ಏನು, ಮ್ಯಾಗ್ನೆಟಿಕ್ ಮೂಮೆಂಟ್ ಡ್ಯೂ ಟು ಸ್ಪಿನ್ ಕ್ವಾಂಟಮ್ ನಂಬರ್. ಎಮ್ ಎಲ್ ಅಂದರೆ ಏನು, ಮ್ಯಾಗ್ನೆಟಿಕ್ ಮೂಮೆಂಟ್ ಡ್ಯೂ ಟು ಆರ್ಬಿಟಲ್ ಕ್ವಾಂಟಮ್ ನಂಬರ್. ಸೊ ಅದು ಎರಡರದ್ದು ಸೇರಿಸಿದ್ರೆ ನಮಗೇನು ಬರುತ್ತೆ, 2 into 2L+1 ನಂಬರ್ ಆಫ್ ಸ್ಟೇಟ್ಸು ಬರುತ್ತೆ. ದ ಟೋಟಲ್ ಎನರ್ಜಿ ಆಫ್ ದ ಆಟಮ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಕನ್ಸಿಸ್ಟ್ಸ್ ಆಫ್ ಎನರ್ಜಿ ಡ್ಯೂ ಟು ದ ಪ್ರಿಸಿಷನ್ ಆಫ್ ಎಲ್ ಸ್ಟಾರ್ ಅಬೌಟ್ ಬಿ ಆ್ಯಂಡ್ ಎನರ್ಜಿ ಡ್ಯೂ ಟು ದ ಪ್ರಿಸಿಷನ್ ಅಬೌಟ್ ಎಸ್ ಸ್ಟಾರ್ ಅಬೌಟ್ ಬಿ. ಸೊ ಎಸ್ ಸ್ಟಾರ್ ಅಬೌಟ್ ಬಿ ಅಂತ ಹೇಳ್ತೀವಿ. ಸೊ ಎಸ್ ಸ್ಟಾರ್ ಅಬೌಟ್ ಬಿ. ಸೊ ಇಲ್ಲಿ energy of an atom in the magnetic field consists of energy due to precision of L star about B. ಸೊ L star about B ಇರುತ್ತೆ ಮತ್ತು S star about B. L star ಅಂದರೆ ಏನು, ಆರ್ಬಿಟಲ್ ಕ್ವಾಂಟಮ್ ನಂಬರ್ about the magnetic field, spin quantum number about the magnetic field, and energy due to the interaction between L star and S star ಅಂತ ಹೇಳ್ತೀವಿ. ಸೊ ಈಗ ಎನರ್ಜಿ ಕ್ಯಾಲ್ಕುಲೇಷನ್ ಹೆಂಗೆ ಮಾಡ್ತೀವಿ ಅಂತ ನೋಡೋಣ. ಸೊ ಇಲ್ಲಿ when you are applying the magnetic field, ಸೊ ಡ್ಯೂ ಟು ಮ್ಯಾಗ್ನೆಟಿಕ್ ಡೈಪೋಲ್, ಸೊ ಮ್ಯಾಗ್ನೆಟಿಕ್ ಡೈಪೋಲ್ ಇರೋದ್ರಿಂದ ಎಲ್ ವ್ಯಾಲ್ಯೂ ಏನಿರುತ್ತೆ 2 ತೊಗೊಂಡ್ರೆ, ಸೊ ಇಫ್ ಯು ಆರ್ ಟೇಕಿಂಗ್ ಎಲ್ ವ್ಯಾಲ್ಯೂ 2 ದೆನ್ ಎಮ್ ಎಲ್ ಏನಿರುತ್ತೆ ದಟ್ ವ್ಯಾಲ್ಯೂಸ್ ಆರ್ ಫ್ರಮ್ ಪ್ಲಸ್ ಎಲ್ ಟು ಮೈನಸ್ ಎಲ್. ಪ್ಲಸ್ ಎಲ್ ಟು ಮೈನಸ್ ಎಲ್ ಅಂದರೆ
+2 ಟು -2 ಇನ್ ಬಿಟ್ವೀನ್ ಎಷ್ಟು ವ್ಯಾಲ್ಯೂಸ್ ಬರ್ತವೆ, +2 ಟು -2 ಅಂದರೆ +1 0 -1 -2. ಸೊ ಟೋಟಲ್ ನಮಗೆ ಎಷ್ಟಿದೆ 5 ವ್ಯಾಲ್ಯೂಸ್ ಬರುತ್ತೆ. ಸೊ 5 ವ್ಯಾಲ್ಯೂಸ್ ಅಂದರೆ 2l + 1 ವಿಲ್ ಹ್ಯಾವ್ 5 ವ್ಯಾಲ್ಯೂಸ್ ಅಂತ ಹೇಳ್ತೀವಿ. ಈಗ ಎಮ್ ಎಸ್ ಇಸ್ ಮ್ಯಾಗ್ನೆಟಿಕ್ ಮೂಮೆಂಟ್ ಡ್ಯೂ ಟು ಸ್ಪಿನ್ ಕ್ವಾಂಟಮ್ ನಂಬರ್. ಸೊ ಅದು 2 ವ್ಯಾಲ್ಯೂಸ್ ಅಂತ ಹೇಳಿದೆ, +12 -12. +12 ಯಾವಾಗ ತೊಗೊತೀವಿ, ಕ್ಲಾಕ್ ವೈಸ್ ಇದ್ದಾಗ, ಆ್ಯಂಡ್ -12 ಯಾವಾಗ ತೊಗೊತೀವಿ, ಆ್ಯಂಟಿ ಕ್ಲಾಕ್ ವೈಸ್ ಇದ್ದಾಗ. ಸೊ ಇದು ಕ್ಲಾಕ್ ವೈಸು ಆ್ಯಂಟಿ ಕ್ಲಾಕ್ ವೈಸು ದಟ್ ಇಸ್ ಸ್ಪಿನ್ನಿಂಗ್ ನಲ್ಲಿ ಡಿಪೆಂಡ್ ಆಗುತ್ತೆ. ಸೊ ಇದರಲ್ಲಿ ಮಲ್ಟಿಪ್ಲಿಸಿಟಿ ಏನು ಬರ್ತೀವಿ, ಪ್ಯಾಷನ್ ಬ್ಯಾಕ್ ಎಫೆಕ್ಟ್ ಮಲ್ಟಿಪ್ಲಿಸಿಟಿ 2 × 2l + 1. ಮಲ್ಟಿಪ್ಲಿಸಿಟಿ ಇನ್ ಪ್ಯಾಷನ್ ಬ್ಯಾಕ್ ಎಫೆಕ್ಟ್ ಇಸ್ 2 × 2l + 1. ಐ ಥಿಂಕ್ ಒಂದು ಸಾರ್ತಿ ಕ್ವೆಶನ್ ಕೇಳಿದ್ದಾರೆ, ವಾಟ್ ಈಸ್ ದ ಮಲ್ಟಿಪ್ಲಿಸಿಟಿ ಇನ್ ಪ್ಯಾಷನ್ ಬ್ಯಾಕ್ ಎಫೆಕ್ಟ್ ಅಂತ ಹೇಳಿ. ಸೊ ರಿಮೆಂಬರ್, ಮಲ್ಟಿಪ್ಲಿಸಿಟಿ ಇನ್ ಪ್ಯಾಷನ್ ಬ್ಯಾಕ್ ಎಫೆಕ್ಟ್ ಇಸ್ 2 × 2l + 1. ಸೊ ಇದು ಏನು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಆಗುತ್ತೆ ಇದರಿಂದ, ಪ್ಯಾಷನ್ ಬ್ಯಾಕ್ ಎಫೆಕ್ಟಿಂದ. ನೆಕ್ಸ್ಟ್, ಅಕಾರ್ಡಿಂಗ್ ಟು ಲಾಮರ್ಸ್ ಥಿಯರಮ್ ಪ್ರಕಾರ ಏನು, ಆಂಗ್ಯುಲರ್ ವೆಲಾಸಿಟಿ ಆಫ್ ಪ್ರಿಸಿಷನ್ ಆಫ್ ಎಲ್ ಸ್ಟಾರ್ ಅಬೌಟ್ ಬಿ ಇಸ್, ಸೊ ಆಂಗ್ಯುಲರ್ ವೆಲಾಸಿಟಿ. ಸೊ ಆಂಗ್ಯುಲರ್ ವೆಲಾಸಿಟಿನ ಹೆಂಗೆ ಬರಿತೀವಿ, ಲಾಮರ್ಸ್ ಥಿಯರಮಿಂದ E/2m × b. ಸೊ E/2m × b ಅಂತ ಹೇಳಿ ನಾವು ಆಂಗ್ಯುಲರ್ ವೆಲಾಸಿಟಿನ ಬರಿತೀವಿ. ಸೇಮ್ ವೇ ಆಂಗ್ಯುಲರ್ ವೆಲಾಸಿಟಿ ಆಫ್ ಪ್ರಿಸಿಷನ್ ಆಫ್ ಎಸ್ ಸ್ಟಾರ್ ಅಬೌಟ್ ಬಿ. ಎಸ್ ಸ್ಟಾರ್ ಅಂದರೆ ಸ್ಪಿನ್ ಕ್ವಾಂಟಮ್ ನಂಬರ್, ಅಬೌಟ್ ಬಿನ ಹೆಂಗೆ ಬರಿತೀವಿ, ದಟ್ ಈಸ್ ω/s = 2 times of E/2m × b. ಸೊ ಇಲ್ಲಿ 2 ಯಾಕೆ ತೊಗೊತೀವಿ, ಸ್ಪಿನ್ ಅಪ್ ಸ್ಪಿನ್ ಡೌನ್ ಅಂತಂದೇಳಿ ತೊಗೊಳೋದ್ರಿಂದ 2 × E/2m × b ಅಂತ ತೊಗೊತೀವಿ. ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಆಂಗ್ಯುಲರ್ ವೆಲಾಸಿಟಿ. ಈಗ ನಮಗೆ ಏನು ಬೇಕಾಗಿರೋದು, ಎನರ್ಜಿ. ಸೊ ಎನರ್ಜಿ ಹೆಂಗೆ ಬರೀತೀರಿ, ಎನರ್ಜಿ ELB ಆಫ್ ದ electron due to precision of L star around B is given by. So L star around B ಅಂದರೆ orbital quantum number, orbital motion due to magnetic field is given by delta ELB is equals to μb × b ml ಅಂತ ಹೇಳ್ತೀವಿ. where μb is the Bohr magneton ಅಂತ ಹೇಳ್ತೀವಿ. Bohr magneton that is given by EH/4πm b × ml ಅಂತ ಬರಿತೀವಿ. ಈಗ ಸೇಮ್ ವೇ ನಾವು ಸ್ಪಿನ್ ಕ್ವಾಂಟಮ್ ನಂಬರಿಂದ, ಸ್ಪಿನ್ ಮೋಷನಿಂದ ನಮಗೆ ಎನರ್ಜಿ ಏನು ಬರುತ್ತೆ, delta sp of the electron due to the precession of S star around B is given by delta ESP is equals to 2 times of μb × b × ms ಅಂತ ಬರಿತೀರಿ. ಸೊ 2 times of EH/4πm, this is the ಏನು ಬೋರ್ಸ್ ಮ್ಯಾಗ್ನೆಟನ್, b × ms as it is. ಸೊ ಇಲ್ಲಿ ಇಕ್ವೇಷನ್ 3 ಅಂತ 4 ಅಂತ ತೊಗೊಂಡಿದ್ದೀವಿ. ಸೊ ಸಮ್ ಆಫ್ ದೀಸ್ 2 ಎನರ್ಜೀಸ್ ಇಸ್ ಗಿವನ್ ಬೈ. ಸೊ ಎರಡು ಎನರ್ಜೀಸ್ನ ಆ್ಯಡ್ ಮಾಡಿದ್ರೆ delta ELB ದಟ್ ಈಸ್ ಡ್ಯೂ ಟು ಆರ್ಬಿಟಲ್ ಮೋಷನ್, delta ESP that is due to spin motion. ಎರಡರದ್ದು ಎನರ್ಜಿ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ, EH/4πm b × ml ಪ್ಲಸ್ 2 times of EH/4πm b × ms ಅಂತ ಬರಿತೀವಿ. ಈಗ ಇದರಲ್ಲಿ ನಾವು ಏನು ಕಾಮನ್ ತೊಗೋಬೋದು, EHb/4πm ಕಾಮನ್ ತೊಗೊಂಡ್ರೆ ಏನು ಉಳಿಯುತ್ತೆ, ml + 2ms ಉಳಿಯುತ್ತೆ. ಸೊ ಟರ್ಮ್ ಶಿಫ್ಟ್ ವೇವ್ ನಂಬರ್ ಅಂತ ತೊಗೊತೀವಿ. ಸೊ ಟರ್ಮ್ ಶಿಫ್ಟ್ ವೇವ್ ನಂಬರ್ ಗಾಮಾ ಬಿ ಅಂತ ತೊಗೊಂಡಾಗ delta EB / hc ಅಂತ ಬರಿತೀವಿ. ಸೊ ವೇವ್ ನಂಬರ್ ಬರಿಬೇಕಾದ್ರೆ EHb / 4πm hc. ಸೊ ಜಸ್ಟ್ ಇದನ್ನು ಎನರ್ಜಿ, ಸಮ್ ಆಫ್ ಎನರ್ಜೀಸ್ / h × c ಮಾಡ್ತೀವಿ. ಸೊ ಆ್ಯಸ್ ಯೂಶ್ವಲ್ ಇದೇ ಇಕ್ವೇಷನ್ಗೆ ಇದು hc ಮಾಡ್ತೀವಿ. ಸೊ ಅವಾಗ ಟರ್ಮ್ ಶಿಫ್ಟ್ ವೇವ್ ನಂಬರ್ನ ನಾವು ಹೆಂಗೆ ಬರಿತೀವಿ, ದಟ್ ಈಸ್ ಗಾಮಾ ಬಿ ಇಸ್ ಈಕ್ವಲ್ಸ್ ಟು EB / 4πc mc × ml + 2ms ಅಂತ ಬರಿತೀವಿ. ಸೊ ಈಗ ಸ್ಪಿನ್ ಆರ್ಬಿಟ್ ಇಂಟ್ರಾಕ್ಷನ್ ತಗೊಳ್ಳೋಣ. ಸೊ ಸ್ಪಿನ್ ಆರ್ಬಿಟ್ ಇಂಟ್ರಾಕ್ಷನ್ energy rho for a single valence electron due to interaction between L star and S star is given by. ಸೊ ಅದನ್ನು ನಾವೇನಂತ ಬರಿತೀವಿ, rho is equals to A' L star S star cos L star S star, where A' ಏನಂತ ಬರಿತೀವಿ, R alpha square Z⁴ n³ L × L + ½ × L + 1, where R we call it as Rydberg constant, alpha fine structure constant, Z atomic number, n ಬಂದ್ಬಿಟ್ಟು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್, ಎಲ್ ಬಂದ್ಬಿಟ್ಟು ಆರ್ಬಿಟಲ್ ಕ್ವಾಂಟಮ್ ನಂಬರ್ ಅಂತ ಹೇಳ್ತೀವಿ. ಸೊ ಸೇಮ್ ವೇ ಇದು ಎಲ್ ಸ್ಟಾರ್ಗೆ ಬರಿತೀವಿ, ಇದು ಎಸ್ ಸ್ಟಾರ್ಗೆ ಬರಿತೀವಿ. A' L star S star × cos of L star b cos of S star b ಅಂತ ತೊಗೊತೀವಿ. ಸೊ ಸೇಮ್ ವೇ ಇದು ರೋ ಇಸ್ ಈಕ್ವಲ್ಸ್ ಟು A star × cos star L star b × S star × cos S star b. ಸೊ ಜಸ್ಟ್ ಇದನ್ನು ಸಪ್ರೇಟ್ ಮಾಡಿ ಬರೆದಿರೋದು. ಸೊ ಇದನ್ನು ಸಪ್ರೇಟ್ ಮಾಡಿ ಬರ್ದಾಗ ಏನಾಗುತ್ತೆ, ವಿ ಗೆಟ್ ರೋ ರೋ ಇಸ್ ಈಕ್ವಲ್ಸ್ ಟು A star × L star cos θ1 × S star cos θ2. ಸೊ ಇಲ್ಲಿ cos θ1 ಅಂತ cos θ2 ಅಂತ ಚೇಂಜ್ ಆಗಿದೆ. ಸೊ cos θ1 ಆ್ಯಂಡ್ cos θ2 ಹೆಂಗೆ ಬರುತ್ತೆ ಅಂತ ನೋಡೋಣ. ಸೊ ಇಲ್ಲಿ
ಎ ಡ್ಯಾಶ್ ಎಮ್ ಎಲ್ ಎಮ್ ಎಸ್ ಅಂತ ಬರ್ತಿದ್ದೀವಿ. ವೆರ್ ಎಮ್ ಎಲ್ನ ನಾವೇನಂತ ಬರಿತೀವಿ ಎಲ್ ಸ್ಟಾರ್ ಕಾಸ್ ಥೀಟಾ 1 ಅಂತ ಬರಿತೀವಿ. ಎಮ್ ಎಸ್ನ ಏನಂತ ಬರಿತೀವಿ ಎಸ್ ಸ್ಟಾರ್ ಕಾಸ್ ಥೀಟಾ 2 ಅಂತ ಬರಿತೀವಿ. ಸೊ ಇದೆಲ್ಲನೂ ಟೋಟಲ್ ಟರ್ಮ್ ಶಿಫ್ಟ್ ಈಸ್ ಗಿವನ್ ಬೈ ರೋ ಟೋಟಲ್ ಇಸ್ ಈಕ್ವಲ್ಸ್ ಟು ರೋ ಬಿ ಪ್ಲಸ್ ರೋ ಅಂತ ಬರಿತೀವಿ. ಸೊ ರೋ ಬಿ ಪ್ಲಸ್ ರೋ ಅಂತ ಅಂದರೆ ರೋ ಬಿ ಏನು ಬಂತು ನಮಗೆ, ದಟ್ ಈಸ್ ಇ ಬಿ ಡಿವೈಡೆಡ್ ಬೈ 4πmc. ಸೊ ಫಸ್ಟ್ ಸೆಕ್ಷನಲ್ಲಿ ಬಂದಿದ್ದು ಇಕ್ವೇಷನ್ 6 ಇಂಟು ಎಮ್ ಎಲ್ ಪ್ಲಸ್ 2ms ಪ್ಲಸ್ ಸೆಕೆಂಡ್ರಲ್ಲಿ ರೋ ಏನು ಬಂತು ನಮಗೆ ಎ ಡ್ಯಾಶ್ ಎಮ್ ಎಲ್ ಇಂಟು ಎಮ್ ಎಸ್, ವೇರ್ ಎಮ್ ಎಲ್ ಇಸ್ ದ ಮ್ಯಾಗ್ನೆಟಿಕ್ ಮೂಮೆಂಟ್ ಡ್ಯೂ ಟು ಆರ್ಬಿಟಲ್ ಕ್ವಾಂಟಮ್ ನಂಬರ್ ಆ್ಯಂಡ್ ಎಮ್ ಎಸ್ ಇಸ್ ದ ಮ್ಯಾಗ್ನೆಟಿಕ್ ಸ್ಪಿನ್ ಕ್ವಾಂಟಮ್ ನಂಬರ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಅಬೌಟ್ ದ ಟೋಟಲ್ ಟರ್ಮ್ ಶಿಫ್ಟ್ ಇನ್ ಸ್ಟಾರ್ಕ್ ಎಫೆಕ್ಟ್ ಅಲ್ಲ, ಪ್ಯಾಶ್ಚನ್ ಬ್ಯಾಕ್ ಎಫೆಕ್ಟ್ ಅಂತ ಹೇಳ್ತೀವಿ. ಸೊ ಪ್ಯಾಶ್ಚನ್ ಬ್ಯಾಕ್ ಎಫೆಕ್ಟ್ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ ಸ್ಪ್ಲಿಟಿಂಗ್ ಆಫ್ ಸ್ಪೆಕ್ಟ್ರಲ್ ಲೈನ್ ಅಂಡರ್ ದ ಅಪ್ಲಿಕೇಶನ್ ಆಫ್ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್, ಅದು ಒಂದು, ಪ್ಲಸ್ ಮಲ್ಟಿಪ್ಲಿಸಿಟಿ ಆಫ್ ಪ್ಯಾಶ್ಚನ್ ಬ್ಯಾಕ್ ಎಫೆಕ್ಟು, ಪ್ಲಸ್ ಏನು ಟೋಟಲ್ ಟರ್ಮ್ ಶಿಫ್ಟ್ ಇನ್ ದ ಟರ್ಮ್ ಶಿಫ್ಟ್. ಸೊ ದಟ್ ಈಸ್ ಇ ಬಿ ಡಿವೈಡೆಡ್ ಬೈ 4πmc ಇಂಟು ಎಮ್ ಎಲ್ ಪ್ಲಸ್ 2ms ಪ್ಲಸ್ ಎ ಡ್ಯಾಶ್ ಎಮ್ ಎಲ್ ಇಂಟು ಎಮ್ ಎಸ್. ಸೊ ಇಲ್ಲಿ ಎಮ್ ಎಲ್ ಅಂದರೆ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಡ್ಯೂ ಟು ಆರ್ಬಿಟಲ್ ಮೋಷನ್, ಎಮ್ ಎಸ್ ಅಂದರೆ ಮ್ಯಾಗ್ನೆಟಿಕ್ ಸ್ಪಿನ್ ಕ್ವಾಂಟಮ್ ನಂಬರ್ ಅಂತ ಹೇಳ್ತೀವಿ, ಮ್ಯಾಗ್ನೆಟಿಕ್ ಮೂಮೆಂಟ್ ಡ್ಯೂ ಟು ಸ್ಪಿನ್ ಕ್ವಾಂಟಮ್ ನಂಬರ್ ಅಂತ ಹೇಳ್ತೀವಿ. ಸೊ ಇದಿಷ್ಟು ಏನು ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ ಪ್ಯಾಶ್ಚನ್ ಬ್ಯಾಕ್ ಎಫೆಕ್ಟ್. ಸೊ ಪ್ಯಾಶ್ಚನ್ ಬ್ಯಾಕ್ ಎಫೆಕ್ಟ್ ಬಗ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸೊ ಈಗ ಎಕ್ಸಾಮ್ ಮೂಮೆಂಟ್ ನಾಳೆನೇ ಇರೋದ್ರಿಂದ ಕಂಪ್ಲೀಟಾಗಿ ನಿಮಗೆ ಡಿರೈವೇಷನ್ ನೆನ್ಪಿಟ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ಜಸ್ಟ್ ಯು ಶುಡ್ ರಿಮೆಂಬರ್ ಪ್ಯಾಶ್ಚನ್ ಬ್ಯಾಕ್ ಎಫೆಕ್ಟ್ ಬಗ್ಗೆ ಕ್ವೆಶನ್ಸ್ ಏನು ಬರುತ್ತೆ. ಸ್ಪ್ಲಿಟಿಂಗ್ ಆಫ್ ಸ್ಪೆಕ್ಟ್ರಲ್ ಲೈನ್ ಇನ್ ಪ್ರೆಸೆನ್ಸ್ ಆಫ್ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದರೆ ಅದನ್ನು ನಾವೇನಂತ ಕರಿತೀವಿ, ಏನು ಪ್ಯಾಶ್ಚನ್ ಬ್ಯಾಕ್ ಎಫೆಕ್ಟ್ ಅಂತ ಕರಿತೀವಿ. ಮಲ್ಟಿಪ್ಲಿಸಿಟಿ ಆಫ್ ಪ್ಯಾಶ್ಚನ್ ಬ್ಯಾಕ್ ಎಫೆಕ್ಟು 2 × 2l+1 ಬರುತ್ತೆ, ಪ್ಲಸ್ ಟೋಟಲ್ ಟರ್ಮ್ ಶಿಫ್ಟ್ ಫಾರ್ಮುಲಾ ನೆನಪಿರಬೇಕು. ಸೊ ಈ 3 ಪಾಯಿಂಟ್ಸು ಪ್ಯಾಶ್ಚನ್ ಬ್ಯಾಕ್ ಎಫೆಕ್ಟ್ ಇದು ಮೋಸ್ಟ್ ಇಂಪಾರ್ಟೆಂಟ್. ದೆನ್ ನೆಕ್ಸ್ಟ್ ಒನ್ ಕಮ್ಸ್ ದ ಸ್ಟಾರ್ಕ್ ಎಫೆಕ್ಟ್. ಸೊ ಸ್ಟಾರ್ಕ್ ಎಫೆಕ್ಟ್ ಅಂದರೆ ಏನು? ಸೊ ಸ್ಟಾರ್ಕ್ ಎಫೆಕ್ಟ್ ದಿಸ್ ವಾಸ್ ಇನ್ 1913 ಜರ್ಮನ್ ಫಿಸಿಸ್ಟ್ ಜೆ ಸ್ಟಾರ್ಕ್ ಅನ್ನೋರು ಅಬ್ಸರ್ವ್ ಮಾಡಿದ್ದು ಸ್ಪ್ಲಿಟಿಂಗ್ ಆಫ್ ಎವ್ರಿ ಲೈನ್. ಸೊ ಇಲ್ಲಿ ಸ್ಟಾರ್ಕ್ ಎಫೆಕ್ಟ್ನ ಏನು ಜೆ ಸ್ಟಾರ್ಕ್ ಅನ್ನೋರು ಮಾಡಿದ್ದಕ್ಕೆ ಅವ್ರಿಗೆ ನೊಬೆಲ್ ಪ್ರೈಸು 1919ನಲ್ಲಿ ನೊಬೆಲ್ ಪ್ರೈಸು ಬರುತ್ತೆ. ಸೊ ಸ್ಟಾರ್ಕ್ ಎಫೆಕ್ಟ್ ಅಂದರೆ ಏನು ಅಂತ ನೋಡೋಣ. ದ ಬಾಮರ್ ಸೀರೀಸ್ ಆಫ್ ಹೈಡ್ರೋಜನ್ ಆಟಮ್ ಇನ್ ಅ ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಆಫ್ 10⁵ volts per centimeter. ಸೊ ಇದು ಏನು ಹೆಚ್ ಆಲ್ಫಾ, ಹೆಚ್ ಬೀಟಾ, ಹೆಚ್ ಗಾಮಾ ಅಂತ ಹೇಳ್ತೀವಿ. ಸೊ ಬಾಮರ್ ಸೀರೀಸ್ನಲ್ಲಿ ಬರೋ ಹೈಡ್ರೋಜನ್ ಆಟಮು ಇನ್ ಅ ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ರೀತಿ ಬರುತ್ತೆ, ಹೈಡ್ರೋಜನ್ ಆಟಮ್ ಸ್ಪೆಕ್ಟ್ರಮ್ಮು ಹೆಚ್ ಆಲ್ಫಾ, ಹೆಚ್ ಬೀಟಾ, ಹೆಚ್ ಗಾಮಾ ಅಂತ ಬರುತ್ತೆ. ಅಂತ ಅಪ್ಲಿಕೇಶನ್ ಆಫ್ ಎಷ್ಟು ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಎಷ್ಟು ಅಪ್ಲೈ ಮಾಡ್ತಾರೆ, 10⁵ volts per centimeter ಅಪ್ಲೈ ಮಾಡ್ತಾರೆ. ಈಗ ಸ್ಟಾರ್ಕ್ ಎಫೆಕ್ಟ್ ಅಂದರೆ ಏನು ಅಂತ ನೋಡೋದಾದರೆ, ದ ಫಿನಾಮಿನಾ ಆಫ್ ಸ್ಪ್ಲಿಟ್ಟಿಂಗ್ ಆಫ್ ಸ್ಪೆಕ್ಟ್ರಲ್ ಲೈನ್ಸ್ ಇಂಟು ನಂಬರ್ ಆಫ್ ಕಾಂಪೊನೆಂಟ್ ಲೈನ್ಸ್ ಬೈ ದ ಆ್ಯಕ್ಷನ್ ಆಫ್ ಆನ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಕಾಲ್ಡ್ ಸ್ಟಾರ್ಕ್ ಎಫೆಕ್ಟ್. ಸೊ ಈಗ ನಾವು ಏನು ಝೀಮಾನ್ ಎಫೆಕ್ಟ್ ನೋಡಿದ್ವಿ. ಝೀಮಾನ್ ಎಫೆಕ್ಟ್ನಲ್ಲಿ ಏನು ನಾರ್ಮಲ್ ಝೀಮಾನ್ ಎಫೆಕ್ಟು, ಅನಾಮಲಸ್ ಝೀಮಾನ್ ಎಫೆಕ್ಟು ಪ್ಲಸ್ ಪ್ಯಾಶ್ಚನ್ ಬ್ಯಾಕ್ ಎಫೆಕ್ಟು. ಸೊ ಈ ಮೂರದ್ರಲ್ಲೂ ಏನಿತ್ತು, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡ್ತಾರೆ, ಇಲ್ಲಿ ವೀಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡ್ತಾರೆ, ಇಲ್ಲಿ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡ್ತಾರೆ. ಈಗ ಈ ಮೂರು ಕೇಸಸ್ನಲ್ಲೂ ಏನು ಮ್ಯಾಗ್ನೆಟಿಕ್ ಫೀಲ್ಡ್ ಕಾಮನ್. ಬಟ್ ಸ್ಟಾರ್ಕ್ ಎಫೆಕ್ಟ್ ಏನಿದೆ ಅಂತ ಅಂದರೆ, ಸ್ಟಾರ್ಕ್ ಎಫೆಕ್ಟ್ಗೆ ಇದೇ ಸೇಮ್ ತೊಗೊಂಡಿರೋದು ಸ್ಪೆಕ್ಟ್ರಲ್ ಲೈನು. ಸೊ ಆ ಸ್ಪೆಕ್ಟ್ರಲ್ ರೇಡಿಯೇಷನ್ಸ್ಗೆ ನೀವು ಅಪ್ಲೈ ಮಾಡೋದೇನು, ಇನ್ಸ್ಟೆಡ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿ ಆರ್ ಅಪ್ಲೈಯಿಂಗ್ ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ ಕೂಡ ಆ ಸ್ಪೆಕ್ಟ್ರಲ್ ಲೈನ್ ಸ್ಪ್ಲಿಟ್ ಆಗೋದನ್ನು, ಆ ಫಿನಾಮಿನಾ ನಾವೇನಂತ ಕರಿತೀವಿ, ಸ್ಟಾರ್ಕ್ ಎಫೆಕ್ಟ್ ಅಂತ ಕರಿತೀವಿ. The phenomena of splitting of spectral lines into a number of component lines by the action of a electric field is called stark effect. So stark effect is related with electric field ಅನ್ನೋದು ನೆನ್ಪಿಟ್ಕೊಂಡಿರಿ. Then stark effect was discovered 17 years after the discovery of Zeeman effect. So Zeeman effect 1896 ಝೀಮಾನ್ ಎಫೆಕ್ಟ್ ಡಿಸ್ಕವರಿ ಆಯಿತು. ಆಮೇಲೆ 17 ಇಯರ್ಸ್ ಅಂದರೆ ಅರೌಂಡ್ 1913 ಸ್ಟಾರ್ಕ್ ಎಫೆಕ್ಟ್ನ ಡಿಸ್ಕವರಿ ಮಾಡ್ತಾರೆ. ಸೊ ಸ್ಟಾರ್ಕ್ ಎಫೆಕ್ಟ್ was discovered 17 years after the discovery of Zeeman effect because the production of very high electric field using discharge tube was very difficult task. ಸೊ ಆಗಿನ ಟೈಮ್ನಲ್ಲಿ ಹೈ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡೋದು ದಟ್ ವಾಸ್ ಅ ಡಿಫಿಕಲ್ಟ್ ಟಾಸ್ಕ್. ಸೊ ಅದಕ್ಕೆ ಸ್ಟಾರ್ಕ್ ಎಫೆಕ್ಟ್ನ ಡಿಸ್ಕವರ್ ಮಾಡೋದಕ್ಕೆ 17 ಇಯರ್ಸ್ ಟೈಮ್ ತೊಗೊಂಡು ಅಂತ ಹೇಳ್ತೀವಿ.
ನಾವು ಇದರಲ್ಲಿ ಸ್ಟಾರ್ಕ್ ಎಫೆಕ್ಟ್ನಲ್ಲಿ ಮೇನ್ ಫೀಚರ್ಸ್ ಏನೇನಿರುತ್ತೆ ಅಂತ ನೋಡೋಣ. ಮೇನ್ ಫೀಚರ್ಸ್ ಆಫ್ ಸ್ಟಾರ್ಕ್ ಎಫೆಕ್ಟ್: ಎವ್ರಿ ಲೈನ್ ಸ್ಪ್ಲಿಟ್ಸ್ ಇಂಟು ಸೆವೆರಲ್ ಕಾಂಪೋನೆಂಟ್ ಲೈನ್ಸ್. ಸೊ ಎವ್ರಿ ಲೈನ್ ವಿಲ್ ಸ್ಪ್ಲಿಟ್ ಇಂಟು ಸೆವೆರಲ್ ಕಾಂಪೋನೆಂಟ್ ಲೈನ್ಸ್ ಅಂತ ಹೇಳ್ತೀವಿ. ದ ನಂಬರ್ ಆಫ್ ಸ್ಟಾರ್ಕ್ ಲೈನ್ಸ್ ಇನ್ಕ್ರೀಸ್ ವಿತ್ ಇನ್ಕ್ರೀಸ್ ಇನ್ ದ ಸೀರೀಸ್ ನಂಬರ್ ಆಫ್ ಪೇರೆಂಟ್ ಲೈನ್. ಸೊ ಇದರಲ್ಲಿ ಏನು ನಂಬರ್ ಆಫ್ ಸ್ಟಾರ್ಕ್ ಲೈನ್ಸ್ ಅಂದರೆ ಆಫ್ಟರ್ ಸ್ಪ್ಲಿಟ್ಟಿಂಗ್ ಏನು ನಮಗೆ ರಿಸಲ್ಟೆಂಟ್ ಬರುತ್ತೆ ಆ ಲೈನ್ಸ್ನ ನಾವು ಸ್ಟಾರ್ಕ್ ಲೈನ್ಸ್ ಅಂತ ಕರಿತೀವಿ. ಸೊ ಆ ಲೈನ್ಸು ಸ್ಟಾರ್ಕ್ ಲೈನ್ಸ್ ವಿಲ್ ಇನ್ಕ್ರೀಸ್ ವಿತ್ ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಪೇರೆಂಟ್ ಲೈನ್ಸ್. ಸೊ ನೀವೆಷ್ಟು ಸ್ಪೆಕ್ಟ್ರಲ್ ಲೈನ್ಸ್ ತೊಗೊತೀರಿ, ಇನ್ಕ್ರೀಸ್ ಮಾಡ್ತೀರಿ, ಅದಕ್ಕೆ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡ್ತೀರಿ, ದೆನ್ ದಟ್ ಲೈನ್ಸ್ ವಿಲ್ ಸ್ಪ್ಲಿಟ್. ಸೊ ಅದನ್ನು ನಾವು ಏನಂತ ಕರಿತೀವಿ, ಸ್ಟಾರ್ಕ್ ಎಫೆಕ್ಟ್ ಅಂತ ಕರಿತೀವಿ. ದೆನ್ ದ H beta line shows more stark lines than H alpha line and H gamma line show more stark lines than H beta. ಸೊ ನಮಗೆ ಇದರಲ್ಲಿ ಏನು ಬರುತ್ತೆ, ಹೈಡ್ರೋಜನ್ ಸ್ಪೆಕ್ಟ್ರಲ್ ಲೈನು ಡಿವೈಡ್ ಆದಾಗ ಏನಾಗುತ್ತೆ, H alpha H beta H gamma ಅಂತ ಬರುತ್ತೆ. ಸೊ H alpha H beta H gamma ಅಂತ ಬಂದಾಗ H beta ಏನಿರುತ್ತೆ ದಟ್ ಶೋಸ್ ಮೋರ್ ಸ್ಟಾರ್ಕ್ ಎಫೆಕ್ಟ್ ದೆನ್ H alpha ಲೈನ್ ಅಂತ ಹೇಳ್ತೀವಿ. ಆ್ಯಂಡ್ H alpha H beta ಆ್ಯಂಡ್ H gamma. ಸೊ ಈ ಮೂರರಲ್ಲಿ ಆಲ್ಫಾಗಿಂತಲೂ ಜಾಸ್ತಿ ಸ್ಟಾರ್ಕ್ ಎಫೆಕ್ಟು H beta ತೋರಿಸುತ್ತೆ, H betaಗಿಂತಲೂ ಜಾಸ್ತಿ ಸ್ಟಾರ್ಕ್ ಎಫೆಕ್ಟು H gamma ತೋರಿಸುತ್ತೆ. ಸೊ ಇದು ಒನ್ ಆಫ್ ದ ಫೀಚರ್ಸ್ ಆಫ್ ಸ್ಟಾರ್ಕ್ ಎಫೆಕ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟು, ವೆನ್ viewed parallel to the electric field, sigma components are unpolarized and pi components are absent. ಸೊ ಪ್ಯಾರಲಲ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್ ಅಬ್ಸರ್ವ್ ಮಾಡಿದಾಗ ಸಿಗ್ಮಾ ಕಾಂಪೋನೆಂಟ್ಸು ಅನ್ಪೋಲರೈಸ್ಡ್ ಆಗಿ ಕಾಣಿಸುತ್ತೆ ಆ್ಯಂಡ್ ಪೈ ಕಾಂಪೋನೆಂಟ್ಸು ಆಬ್ಸೆಂಟಾಗಿ ಕಾಣಿಸುತ್ತೆ. ವೆನ್ viewed perpendicular to the electric field, both sigma and pi bonds are ಲೀನಿಯರ್ಲಿ ಪೋಲರೈಸ್ಡ್. ಸೊ ಇದು ಏನು ಪ್ಯಾರಲಲ್ ಅಬ್ಸರ್ವೇಷನ್ನು ಪರ್ಪೆಂಡಿಕ್ಯುಲರ್ ಅಬ್ಸರ್ವೇಷನ್ನು ಹಿಂಗೆ ಅಂಥೇಳಿ ನಾನು ಝೀಮಾನ್ ಎಫೆಕ್ಟ್ ಮಾಡಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಆ ವಿಡಿಯೋ ಚೆಕ್ ಮಾಡಿದ್ರೆ ಪ್ಯಾರಲಲ್ ಅಬ್ಸರ್ವೇಷನ್ ಯಾವ ರೀತಿ ಬರುತ್ತೆ, ಪರ್ಪೆಂಡಿಕ್ಯುಲರ್ ಅಬ್ಸರ್ವೇಷನ್ ಯಾವ ರೀತಿ ಬರುತ್ತೆ ಅನ್ನೋದು ಅರ್ಥ ಆಗುತ್ತೆ. ಸೊ ಇದರಲ್ಲಿ ಕೂಡ ಏನು ಸ್ಟಾರ್ಕ್ ಎಫೆಕ್ಟ್ನಲ್ಲಿ ಕೂಡ ಸೇಮ್ ಅದೇ ರೀತಿಯೇ ಅಬ್ಸರ್ವ್ ಮಾಡೋದ್ರಿಂದ ಐ ಥಿಂಕ್ ನಿಮಗೆ ಅರ್ಥ ಆಗುತ್ತೆ ಅಂದ್ಕೊತೀನಿ, ಪ್ಯಾರಲಲ್ ವ್ಯೂವು ಪರ್ಪೆಂಡಿಕ್ಯುಲರ್ ವ್ಯೂ ಹೇಗಿದೆ ಅಂತ ಹೇಳಿ. ದೆನ್ ದ ಕಾಂಪೋನೆಂಟ್ಸ್ ಲೈ ಸಿಮೆಟ್ರಿಕಲಿ ಆನ್ ಬೋತ್ ಸೈಡ್ ಆಫ್ ದ ಒರಿಜಿನಲ್ ಲೈನ್. ಇದೇನು ಕಾಂಪೋನೆಂಟ್ಸ್ ಲೈ ಸಿಮೆಟ್ರಿಕಲಿ ಆನ್ ಬೋತ್ ಸೈಡ್ಸ್ ಆಫ್ ದ ಒರಿಜಿನಲ್ ಲೈನ್. ಸೊ ಒರಿಜಿನಲ್ ಲೈನ್ ಏನಿದೆ ಅಂದರೆ ಇಲ್ಲಿ ಕಾಂಪೋನೆಂಟ್ ಲೈನು ಎರಡೂ ಕಡೆಯೂ ಸಿಮೆಟ್ರಿಕ್ ಆಗಿ ಸ್ಪ್ಲಿಟ್ ಆಗುತ್ತೆ ಅಂತ ಹೇಳುತ್ತೆ ಸ್ಟಾರ್ಕ್ ಎಫೆಕ್ಟು. The separation between the components lines increases linearly applied electric field up to 10 to the power 5 volts per centimeter. So ಹಿಂಗೆ electric field strength increase ಆಗುತ್ತೆ, number of components, that is separation between the components also will increase ಅಂತ ಹೇಳ್ತೀವಿ. This is called linear or first order stark effect. ಸೊ ಅದನ್ನು ನಾವು linear or first order stark effect ಅಂತ ಕರಿತೀವಿ. In strong fields that is greater than 10 power 5 volts per centimeter, ಕಾಂಪ್ಲಿಕೇಟೆಡ್ ಎಫೆಕ್ಟ್ಸ್ ಆರ್ ಅಬ್ಸರ್ವ್ಡ್. ಸೊ ಅಲ್ಲಿ ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಗ್ರೇಟರ್ ದ್ಯಾನ್ 10 power 5 volts ಅಪ್ಲೈ ಮಾಡಿದಾಗ ಕಾಂಪ್ಲಿಕೇಟೆಡ್ ಎಫೆಕ್ಟ್ಸು ಬರುತ್ತೆ. ಸೊ ಅದು ಏನು ಅಂದರೆ H gamma ಇಸ್ ಗ್ರೇಟರ್ ದ್ಯಾನ್ H beta ಇಸ್ ಗ್ರೇಟರ್ ದ್ಯಾನ್ H alpha ಅಂತ ಹೇಳ್ತೀವಿ. ಸೊ ಇದಿಷ್ಟು ಏನು ಫೀಚರ್ಸ್ ಆಫ್ ಸ್ಟಾರ್ಕ್ ಎಫೆಕ್ಟ್. ಸೊ ನಾವು ಸ್ಟಾರ್ಕ್ ಎಫೆಕ್ಟ್ನಲ್ಲಿ ಟೈಪ್ಸ್ ಆಫ್ ಸ್ಟಾರ್ಕ್ ಎಫೆಕ್ಟ್ ನೋಡೋಣ. ಸ್ಟಾರ್ಕ್ ಎಫೆಕ್ಟ್: ದ ಇಂಟ್ರಾಕ್ಷನ್ ಎನರ್ಜಿ ಆಫ್ ದ ಹೈಡ್ರೋಜನ್ ಆಟಮ್ ಇನ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಗಿವನ್ ಬೈ. ಸೊ ಇಂಟರ್ನಲ್ ಇಂಟ್ರಾಕ್ಷನ್ ಎನರ್ಜಿ, ಸೊ ಇಂಟರಾಕ್ಷನ್ ಎನರ್ಜಿ ಡೆಲ್ಟಾ ಇ ನಾವೇಂತ ಬರಿತೀವಿ, ದಟ್ ಈಸ್ ಈಕ್ವಲ್ಸ್ ಟು A ಇಂಟು E ಪ್ಲಸ್ B ಇಂಟು E ಸ್ಕ್ವೇರ್ ಪ್ಲಸ್ C ಇಂಟು E ಕ್ಯೂಬ್ ಅಂತ ಬರಿತೀವಿ. ಸೊ ಇದು ಏನು, E ಇಸ್ ದ ಸ್ಟ್ರೆಂತ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಇಲ್ಲಿ ಸ್ಟ್ರೆಂತ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ A ಆ್ಯಂಡ್ A B C ಆರ್ ಕಾನ್ಸ್ಟೆಂಟ್ಸ್. ಸೊ ಸ್ಟ್ರೆಂತ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ E, A B C ಕಾನ್ಸ್ಟೆಂಟ್ಸು. ಸೊ interaction energy of hydrogen atom in external electric field. ಸೊ ಸ್ಟಾರ್ಕ್ ಎಫೆಕ್ಟ್ನಲ್ಲಿ ಬರೋದು ಎಲೆಕ್ಟ್ರಿಕ್ ಫೀಲ್ಡ್. ಸೊ ಅದರದ್ದು ಎನರ್ಜಿ ನಾವು ಏನಂತ ಬರಿತೀವಿ, ಡೆಲ್ಟಾ ಇ ಈಸ್ ಈಕ್ವಲ್ಸ್ ಟು ಎ ಇ ಪ್ಲಸ್ ಬಿ ಇ ಸ್ಕ್ವೇರ್ ಪ್ಲಸ್ ಇ ಕ್ಯೂಬ್ ಎಕ್ಸೆಟ್ರಾ. ಸೊ ಇನ ಸ್ಟ್ರೆಂತ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ. ಸೊ ಅದರಲ್ಲಿ ಟೈಪ್ಸ್ ಆಫ್ ಸ್ಟಾರ್ಕ್ ಎಫೆಕ್ಟ್ನಲ್ಲಿ ದ ಫಸ್ಟ್ ಆರ್ಡರ್ ಸ್ಟಾರ್ಕ್ ಎಫೆಕ್ಟ್ನ ಏನಂತ ಕರಿತೀವಿ, if the stark splitting is directly proportional to the electric field strength E and can be expressed by taking into account only the first term in equation 1, then delta T is equals to A into E. ಸೊ ಅಲ್ಲಿಗೆ ಏನಾಗುತ್ತೆ, ಡೆಲ್ಟಾ ಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇ ಅಂತ ಬರಿತೀವಿ. ಸೊ ಇಲ್ಲಿ ಏನು ಸ್ಟಾರ್ಕ್ ಎಫೆಕ್ಟ್, ಫಸ್ಟ್ ಆರ್ಡರ್ ಸ್ಟಾರ್ಕ್ ಎಫೆಕ್ಟ್ ಅಂದರೆ ನಾವು ಜಸ್ಟ್ ಫಸ್ಟ್ ಟರ್ಮ್ ಅಷ್ಟೇ ತೊಗೊಂಡ್ರೆ
ಸ್ಟಾರ್ಕ್ ಎಫೆಕ್ಟ್ ಸ್ಪ್ಲಿಟಿಂಗ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್. ಸೊ ಫಸ್ಟ್ ಅಷ್ಟೇ ತೊಗೊಂಡ್ರಾಗ ಏನಾಗುತ್ತೆ, ಡೆಲ್ಟಾ ಟಿ ಈಸ್ ಈಕ್ವಲ್ಸ್ ಟು ಎ ಇಂಟು ಇ, ದಟ್ ಇಸ್ ಡೆಲ್ಟಾ ಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇ ಅಂತ ಬರಿತೀವಿ. ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಫಸ್ಟ್ ಆರ್ಡರ್ ಸ್ಟಾರ್ಕ್ ಎಫೆಕ್ಟ್. ಸೊ ಫಸ್ಟ್ ಆರ್ಡರ್ ಸ್ಟಾರ್ಕ್ ಎಫೆಕ್ಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಟ್ರೆಂತ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳ್ತೀವಿ. ಹಿಯರ್ ಸ್ಪೆಕ್ಟ್ರಲ್ ಲೈನ್ಸ್ ಆರ್ ಸ್ಪ್ಲಿಟೆಡ್ ಇಂಟು ಕಾಂಪೊನೆಂಟ್ಸ್ ವಿಚ್ ಲೈ ಸಿಮೆಟ್ರಿಕಲಿ ಅಬೌಟ್ ದ ಒರಿಜಿನಲ್ ಲೈನ್. ಸೊ ಫಸ್ಟ್ ಆರ್ಡರ್ ಸ್ಟಾರ್ಕ್ ಎಫೆಕ್ಟ್ನಲ್ಲಿ ಸಪೋಸ್ ನಿಮಗೆ ಇನಿಷಿಯಲ್ ಸ್ಪೆಕ್ಟ್ರಲ್ ಲೈನ್ ಈ ರೀತಿ ಇದೆ ಅಂದರೆ ಸ್ಪ್ಲಿಟ್ ಆದಾಗ ಎರಡೂ ಸೈಡು ಈಕ್ವಲ್ ಆಗಿ ಬರುತ್ತೆ. ಸೊ ಸಿಮೆಟ್ರಿಕಲ್, ದ ಸ್ಪ್ಲಿಟ್ಟಿಂಗ್ ಆಫ್ ಕಾಂಪೊನೆಂಟ್ಸ್ ಲೈಸ್ ಸಿಮೆಟ್ರಿಕಲಿ ಅಬೌಟ್ ಒರಿಜಿನಲ್ ಲೈನ್ ಅಂದರೆ ಲೆಫ್ಟ್ ಸೈಡು ಒಂದು ಲೈನ್ ಸ್ಪ್ಲಿಟ್ ಆದರೆ ರೈಟ್ ಸೈಡ್ ಒಂದು ಲೈನ್ ಸ್ಪ್ಲಿಟ್ ಆಗುತ್ತೆ, ಲೆಫ್ಟ್ ಸೈಡ್ 2 ಲೈನ್ ಸ್ಪ್ಲಿಟ್ ಆದರೆ ರೈಟ್ ಸೈಡ್ 2 ಲೈನ್ ಸ್ಪ್ಲಿಟ್ ಆಗುತ್ತೆ. ಸೊ ಅದನ್ನು ಸಿಮೆಟ್ರಿಕಲಿ ಅಬೌಟ್ ದ ಒರಿಜಿನಲ್ ಲೈನ್ ಅಂತ ಹೇಳ್ತೀವಿ. ಇದು ಫಸ್ಟ್ ಆರ್ಡರ್ ಸ್ಟಾರ್ಕ್ ಎಫೆಕ್ಟ್. ನಾವು ಸೆಕೆಂಡ್ ಆರ್ಡರ್ ಸ್ಟಾರ್ಕ್ ಎಫೆಕ್ಟ್ ಏನು ಅಂತ ನೋಡೋದಾದರೆ, ಸೆಕೆಂಡ್ ಆರ್ಡರ್ ಸ್ಟಾರ್ಕ್ ಎಫೆಕ್ಟ್ ಇಫ್ ದ ಸ್ಟಾರ್ಕ್ splitting is not directly proportional to electric field strength E. So if it is not directly proportional to electric field strength E and can be expressed by taking into the first two terms in the equation 1. So ಇಲ್ಲಿ ಫಸ್ಟು ಇಫ್ ಇಟ್ ಈಸ್ ನಾಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರಲಿಲ್ಲ ಅಂದರೆ ಅವಾಗ ನಾವೇನು ಮಾಡ್ತೀವಿ, ಎರಡು ಕಾಂಪೊನೆಂಟು ತೊಗೊತೀವಿ. ಸೊ ಎರಡು ಟರ್ಮ್ ತೊಗೊತೀವಿ. ಸೊ ಆ ಎರಡು ಟರ್ಮ್ ಏನು ಬರಿತೀವಿ, ಡೆಲ್ಟಾ ಟಿ ಈಸ್ ಈಕ್ವಲ್ಸ್ ಟು ಎ ಇ ಪ್ಲಸ್ ಬಿ ಇ ಸ್ಕ್ವೇರ್. ದೆನ್ ಇಟ್ ಈಸ್ ಕಾಲ್ಡ್ ಅ ಸೆಕೆಂಡ್ ಆರ್ಡರ್ ಸ್ಟಾರ್ಕ್ ಎಫೆಕ್ಟ್ ಅಂತ ಹೇಳ್ತೀವಿ. ಹಿಯರ್ ಸ್ಪೆಕ್ಟ್ರಲ್ ಲೈನ್ಸ್ ಆರ್ ಸ್ಪ್ಲಿಟೆಡ್ ಇಂಟು ಕಾಂಪೊನೆಂಟ್ಸ್ ವಿಚ್ ಡೋಂಟ್ ಲೈ ಸಿಮೆಟ್ರಿಕಲಿ ಅಬೌಟ್ ದ ಒರಿಜಿನಲ್ ಲೈನ್ ಅಂತ ಹೇಳ್ತೀವಿ. ಸೊ ಸೆಕೆಂಡ್ ಆರ್ಡರ್ ಸ್ಟಾರ್ಕ್ ಎಫೆಕ್ಟ್ನಲ್ಲಿ ಇನ್ ಸ್ಪ್ಲಿಟ್ಟಿಂಗ್ ಆಫ್ ದ ಸ್ಪೆಕ್ಟ್ರಲ್ ಲೈನ್ ಈಸ್ ನಾಟ್ ಸಿಮೆಟ್ರಿಕ್ ಅಂತ ಹೇಳ್ತೀವಿ. ದಿಸ್ ಎಫೆಕ್ಟ್ ಈಸ್ ವೆನ್ ಸ್ಟ್ರೆಂತ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಗ್ರೇಟರ್ ದ್ಯಾನ್ 10⁵ volts per centimeter. ಯಾವಾಗ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತು ಇನ್ಕ್ರೀಸ್ ಆಗುತ್ತೆ ಆವಾಗ ಏನಾಗುತ್ತೆ, ಸ್ಪ್ಲಿಟ್ಟಿಂಗ್ ಆಫ್ ಸ್ಪೆಕ್ಟ್ರಲ್ ಲೈನು ಸಿಮೆಟ್ರಿಕ್ ಆಗಿ ಬರಲ್ಲ. ಸೊ ಸಿಮೆಟ್ರಿಕ್ ಆಗಿ ಬಂದಿಲ್ಲ ಅಂದರೆ ಆ ಎಫೆಕ್ಟ್ನ ನಾವೇನಂತ ಕರಿತೀವಿ, ಸೆಕೆಂಡ್ ಆರ್ಡರ್ ಸ್ಟಾರ್ಕ್ ಎಫೆಕ್ಟ್ ಅಂತ ಕರಿತೀವಿ. ಐ ಥಿಂಕ್ ಸ್ಟಾರ್ಕ್ ಎಫೆಕ್ಟ್ ಬಗ್ಗೆ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸೊ ಜಸ್ಟ್ ನಿಮಗೆ ಸ್ಟಾರ್ಕ್ ಎಫೆಕ್ಟ್ ಅಂದರೆ ಏನು ನೆನಪಿರಬೇಕು, ಸ್ಪ್ಲಿಟಿಂಗ್ ಆಫ್ ಸ್ಪೆಕ್ಟ್ರಲ್ ಲೈನ್ ಇನ್ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಪ್ಯಾಶನ್ ಬ್ಯಾಕ್ ಎಫೆಕ್ಟು, ಝೀಮಾನ್ ಎಫೆಕ್ಟು, ನಾರ್ಮಲ್ ಝೀಮಾನ್ ಎಫೆಕ್ಟು, ಅನಾಮಲಸ್ ಝೀಮಾನ್ ಎಫೆಕ್ಟು, ಪ್ಯಾಶನ್ ಬ್ಯಾಕ್ ಎಫೆಕ್ಟು, ಮೂರು ಮ್ಯಾಗ್ನೆಟಿಕ್ ಫೀಲ್ಡ್ ಬಂದರೆ ಸ್ಟಾರ್ಕ್ ಎಫೆಕ್ಟ್ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ. ಆ್ಯಂಡ್ ಸ್ಟಾರ್ಕ್ ಎಫೆಕ್ಟ್ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ ಫಸ್ಟ್ ಆರ್ಡರ್ ಸ್ಟಾರ್ಕ್ ಎಫೆಕ್ಟ್ನಲ್ಲಿ ಸಿಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಸೆಕೆಂಡ್ ಆರ್ಡರ್ ಸ್ಟಾರ್ಕ್ ಎಫೆಕ್ಟ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ಸ್ಟ್ರೆಂತ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಸ್ಪ್ಲಿಟಿಂಗ್ ಆಫ್ ದ ಸ್ಪೆಕ್ಟ್ರಲ್ ಲೈನ್ ಇಸ್ ನಾಟ್ ಯೂನಿಫಾರ್ಮ್ ಅಂತ ಹೇಳ್ತೀವಿ. ಸೊ ಈ ಪಾಯಿಂಟ್ಸು ಸ್ಟಾರ್ಕ್ ಎಫೆಕ್ಟ್ಸಿಂದ ನೆನ್ಪಿಟ್ಕೊಂಡಿರಬೇಕು. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಕಮ್ಸ್ ದ ಫ್ರಾಂಕ್ ಕಾಂಡನ್ ಪ್ರಿನ್ಸಿಪಲ್. ಸೊ ಫ್ರಾಂಕ್ ಕಾಂಡನ್ ಪ್ರಿನ್ಸಿಪಲ್ ಏನು ಹೇಳುತ್ತೆ ಅಂತ ನೋಡೋಣ. ಸೊ ಫ್ರಾಂಕ್ ಕಾಂಡನ್ ಪ್ರಿನ್ಸಿಪಲ್ನಲ್ಲಿ ಎಲೆಕ್ಟ್ರಾನಿಕ್ ಟ್ರಾನ್ಸಿಷನ್ ಇಲ್ಲಿ ನಾನು ಡ್ರಾ ಮಾಡಿದ್ದೀನಿ. ಇದು ಒಂದರಲ್ಲಿ ನಮಗೆ 3 ಬರುತ್ತೆ. ಏನಂದರೆ ಇಂಟರ್ನ್ಯೂಕ್ಲಿಯರ್ ಸೆಪ್ರೇಷನ್, electronic transition in optical or UV, then vibrational transition in infrared radiation and rotational transition in microwave region. ಈ ಫಿಗರ್ನ ನೀಟಾಗಿ ಅರ್ಥ ಮಾಡ್ಕೊಳ್ರಿ. ಎಲೆಕ್ಟ್ರಾನಿಕ್ ಟ್ರಾನ್ಸಿಷನ್ ಯಾವ್ದು ರೀಜನಲ್ಲಿ ಆಗುತ್ತೆ, ಯು ವಿ ರೀಜನಲ್ಲಿ ಆಗುತ್ತೆ. ವೈಬ್ರೇಷನಲ್ ಟ್ರಾನ್ಸಿಷನ್ ಯಾವ ರೀಜನಲ್ಲಿ ಆಗುತ್ತೆ, ಇನ್ಫ್ರಾರೆಡ್ ರೀಜನಲ್ಲಿ ಆಗುತ್ತೆ. ರೊಟೇಷ್ನಲ್ ಟ್ರಾನ್ಸಿಷನ್ ಯಾವ ರೀಜನಲ್ಲಿ ಆಗುತ್ತೆ, ಮೈಕ್ರೋವೇವ್ ರೀಜನಲ್ಲಿ ಆಗುತ್ತೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್. ಇದ್ರದ್ದು ರಿಲೇಟೆಡ್ ಕೂಡ ಫ್ರಾಂಕ್ ಕಾಂಡನ್ ಪ್ರಿನ್ಸಿಪಲ್ನಲ್ಲಿ ಕೇಳಿದ್ದಾರೆ. ಸೊ ರೊಟೇಷ್ನಲ್ಲು ಮೈಕ್ರೋವೇವ್ ರೀಜನ್ಗೆ, ವೈಬ್ರೇಷ್ನಲ್ಗೆ ಇನ್ಫ್ರಾರೆಡ್ ರೀಜನ್ಗೆ, ಎಲೆಕ್ಟ್ರಾನಿಕ್ ಟ್ರಾನ್ಸಿಷನ್ಗೆ ಯು ವಿ ರೀಜನ್. ಸೊ ಇದು ರೀಜನ್ಸು ಮೋಸ್ಟ್ ಇಂಪಾರ್ಟೆಂಟ್ ಫ್ರಾಂಕ್ ಕಾಂಡನ್ ಪ್ರಿನ್ಸಿಪಲಿಂದ. ನಾವು ಫ್ರಾಂಕ್ ಕಾಂಡನ್ ಪ್ರಿನ್ಸಿಪಲ್ ಅಂದರೆ ಏನು ಅಂತ ನೋಡೋಣ. ಎಲೆಕ್ಟ್ರಾನಿಕ್ ಸ್ಪೆಕ್ಟ್ರಾ appear in the visible and UV regions and involve a change in all the 3 electronic, vibrational and rotational energies of a molecule. It is exhibited by a diatomic molecules. ಸೊ ನಾವು ಡೈಅಟಮಿಕ್ ಮಾಲಿಕ್ಯೂಲ್ಸ್ ಎಲೆಕ್ಟ್ರಾನಿಕ್ ಸ್ಪೆಕ್ಟ್ರಾ ಅಬ್ಸರ್ವ್ ಮಾಡಿದ್ರೆ ಅದರಲ್ಲಿ ಏನು ಎಲೆಕ್ಟ್ರಾನಿಕ್ ಸ್ಪೆಕ್ಟ್ರಾ ವಿಸಿಬಲ್ ರೀಜನಲ್ಲೂ ಕಾಣುತ್ತೆ, ಯು ವಿ ರೀಜನಲ್ಲೂ ಕಾಣುತ್ತೆ. ಸೊ ಅದು ಏನು ಈ ವಿಸಿಬಲ್ ರೀಜನಲ್ಲಿ, ಯು ವಿ ರೀಜನಲ್ಲಿ ಕಾಣೋ ಸ್ಪೆಕ್ಟ್ರಾ ಏನಿರುತ್ತೆ, ದಟ್ ಈಸ್ ಬಿಕಾಸ್ ಆಫ್ ಏನು ಎಲೆಕ್ಟ್ರಾನಿಕ್ ಎನರ್ಜಿ, ವೈಬ್ರೇಷನಲ್ ಎನರ್ಜಿ ಮತ್ತು ರೊಟೇಷನಲ್ ಎನರ್ಜಿ ಆಫ್ ದ ಮಾಲಿಕ್ಯೂಲ್ ಅಂತ ಹೇಳ್ತೀವಿ. ಎಲೆಕ್ಟ್ರಾನಿಕ್ ಸ್ಪೆಕ್ಟ್ರಾ ಆಫ್ ದ ಮಾಲಿಕ್ಯೂಲ್. ಸೊ ಹೌ ಟು ನೋ ಅಬೌಟ್ ಎಲೆಕ್ಟ್ರಾನಿಕ್ ಸ್ಪೆಕ್ಟ್ರಾ ಆಫ್ ದ ಮಾಲಿಕ್ಯೂಲ್ಸ್ ಅಂತ ನೋಡೋದಾದರೆ, ಇಟ್ ಈಸ್ ಎಕ್ಸಿಬಿಟೆಡ್ ಬೈ ದ ಟ್ರಾನ್ಸಿಷನ್ಸ್ ಬಿಟ್ವೀನ್ ಎಲೆಕ್ಟ್ರಾನ್ ಎನರ್ಜಿ ಲೆವೆಲ್ಸ್. ಸೊ ಎಲೆಕ್ಟ್ರಾನಿಕ್ ಸ್ಪೆಕ್ಟ್ರಾ ಏನು, ಟ್ರಾನ್ಸಿಷನ್ ಬಿಟ್ವೀನ್ ಎಲೆಕ್ಟ್ರಾನ್ ಎನರ್ಜಿ ಲೆವೆಲ್ಸ್ ಅಂತ ಹೇಳ್ತೀವಿ. ಎಲೆಕ್ಟ್ರಾನಿಕ್ ಸ್ಪೆಕ್ಟ್ರಾ ಇಸ್ ಕಾಂಪ್ಲೆಕ್ಸ್ ಸಿನ್ಸ್ ದ ಟ್ರಾನ್ಸಿಷನ್ಸ್ ಅಕರ್ಸ್ ಫ್ರಮ್ ಮಲ್ಟಿಪಲ್ ವೈಬ್ರೇಷನಲ್ ಆ್ಯಂಡ್ ರೊಟೇಷನಲ್ ಲೆವೆಲ್ಸ್. ಸೊ ಇಲ್ಲಿ ಎಲೆಕ್ಟ್ರಾನಿಕ್ ಸ್ಪೆಕ್ಟ್ರಾನ ಕಾಂಪ್ಲೆಕ್ಸ್ ಅಂತ ಯಾಕೆ ಹೇಳ್ತೀವಿ ಅಂತಂದರೆ, ಬಿಕಾಸ್ ದ ಟ್ರಾನ್ಸಿಷನ್ಸ್ ಅಕರ್ಸ್ ಫ್ರಮ್ ಮಲ್ಟಿಪಲ್ ವೈಬ್ರೇಷನಲ್ ಆ್ಯಂಡ್ ರೊಟೇಷನಲ್ ಲೆವೆಲ್ಸಿಂದ ಆಗುತ್ತೆ. ಹೆನ್ಸ್ ಪ್ರೊಡ್ಯೂಸ್ ಮೆನಿ ಸ್ಪೆಕ್ಟ್ರಲ್ ಲೈನ್ಸ್ ಕಾಲ್ಡ್ ಬ್ಯಾಂಡ್ ಆಫ್ ಫ್ರೀಕ್ವೆನ್ಸೀಸ್. ಇಲ್ಲಿ
ಏನೋ ಟ್ರಾನ್ಸಿಷನ್ನು ವೈಬ್ರೇಷನಲ್ ಆ್ಯಂಡ್ ರೊಟೇಷನಲ್ ಲೆವೆಲ್ಸಿಂದ ಆಗೋದ್ರಿಂದ ಇದರದ್ದು ಏನು ಕರಿತೀವಿ ಬ್ಯಾಂಡ್ ಆಫ್ ಫ್ರೀಕ್ವೆನ್ಸೀಸ್ ಅಂತ ಕರಿತೀವಿ. ವೆನ್ ದ ಟ್ರಾನ್ಸಿಷನ್ ಆಫ್ ಎ ಮಾಲಿಕ್ಯೂಲ್ ಫ್ರಮ್ ಒನ್ ಎಲೆಕ್ಟ್ರಾನಿಕ್ ಸ್ಟೇಟ್ ಟು ದ ಅದರ್ ಟೇಕ್ಸ್ ಪ್ಲೇಸ್, ಇಟ್ ಈಸ್ ಅಕಂಪನಿಡ್ ಬೈ ನಂಬರ್ ಆಫ್ ಟ್ರಾನ್ಸಿಷನ್ಸ್ ಇನ್ ದ ವೈಬ್ರೇಷನಲ್ ಲೆವೆಲ್ಸ್. ಸೊ ಇವಾಗ ಯಾವಾಗ ಒಂದು ಟ್ರಾನ್ಸಿಷನ್ ಆಗುತ್ತೆ ಎಲೆಕ್ಟ್ರಾನಿಕ್ ಸ್ಟೇಟಿಂದ ಇನ್ನೊಂದು ಎಲೆಕ್ಟ್ರಾನಿಕ್ ಸ್ಟೇಟ್ಗೆ ಟ್ರಾನ್ಸಿಷನ್ ಆಗುತ್ತೆ, ಸೊ ಅಕಂಪನಿಡ್ ಬೈ ನಂಬರ್ ಆಫ್ ಟ್ರಾನ್ಸಿಷನ್ಸ್ ಇನ್ ದ ವೈಬ್ರೇಷನಲ್ ಲೆವೆಲ್ಸ್ ಅಂತ ಹೇಳ್ತೀವಿ. ಈಗ ಸಪೋಸ್ ಈ ಫಿಗರ್ನಲ್ಲಿ ಅಬ್ಸರ್ವ್ ಮಾಡಿರಿ, ವೈಬ್ರೇಷನಲ್ ಲೆವೆಲ್ಸ್ ಇದೆ. ವೈಬ್ರೇಷನಲ್ ಲೆವೆಲ್ಸು ಇಲ್ಲಿಂದ ಏನು ಬ್ಯಾಂಡ್ ಆಫ್ ಸಿಸ್ಟಮ್ಸ್ ಇರುತ್ತೆ, ಇಲ್ಲಿಂದ ಟ್ರಾನ್ಸಿಷನ್ ಆಗುತ್ತೆ, ಎಲೆಕ್ಟ್ರಾನಿಕ್ ಟ್ರಾನ್ಸಿಷನ್ ಆಗುತ್ತೆ. ಸೊ ಎಲೆಕ್ಟ್ರಾನಿಕ್ ಟ್ರಾನ್ಸಿಷನ್ ಆದಾಗ ಈಚ್ ವೈಬ್ರೇಷನಲ್ ಟ್ರಾನ್ಸಿಷನ್ ಇಸ್ ಅಕಂಪನಿಡ್ ಬೈ ರೊಟೇಷನಲ್ ಲೆವೆಲ್ ಟ್ರಾನ್ಸಿಷನ್. ಸೊ ಎಲ್ಲೆಲ್ಲಿ ವೈಬ್ರೇಷನಲ್ ಟ್ರಾನ್ಸಿಷನ್ ಇರುತ್ತೆ ಅಲ್ಲಿ ರೊಟೇಷನಲ್ ಟ್ರಾನ್ಸಿಷನ್ ಕೂಡ ಆಗುತ್ತೆ. ಸೊ ಇಲ್ಲಿ ಇನ್ನು ಫ್ರಾಂಕ್ ಕಾಂಡನ್ ಪ್ರಿನ್ಸಿಪಲ್ ಏನು ಹೇಳುತ್ತೆ ಅಂತ ನೋಡೋದಾದರೆ, ಫ್ರಾಂಕ್ ಕಾಂಡನ್ ಪ್ರಿನ್ಸಿಪಲ್, ಆ್ಯನ್ ಎಲೆಕ್ಟ್ರಾನಿಕ್ ಟ್ರಾನ್ಸಿಷನ್ ಇನ್ ಅ ಮಾಲಿಕ್ಯೂಲ್ ಟೇಕ್ಸ್ ಪ್ಲೇಸ್ so rapidly compared to the vibrational motion of the nuclei that the instantaneous internuclear distance and the velocity of the nucleus considered remaining unchanged. So takes place in time 10⁻⁻15 seconds. ಸೊ ಇಲ್ಲಿ ಫ್ರಾಂಕ್ ಕಾಂಡನ್ ಪ್ರಿನ್ಸಿಪಲ್ ಏನು ಹೇಳುತ್ತೆ ಅಂತ ಅಂದರೆ, ಇಲ್ಲಿ ನಮಗೆ ಸಪೋಸ್ ಎರಡು ಏನು ಆಟಮ್ಸ್ ಇರುತ್ತೆ, ಅದರಲ್ಲಿ ಟ್ರಾನ್ಸಿಷನ್ ಆಗಬೇಕಾದ್ರೆ ಟ್ರಾನ್ಸಿಷನ್ ಎಷ್ಟು ಫಾಸ್ಟ್ ಆಗುತ್ತೆ ಅಂದರೆ, ಎಲೆಕ್ಟ್ರಾನಿಕ್ ಟ್ರಾನ್ಸಿಷನ್ ಇನ್ ಮಾಲಿಕ್ಯೂಲ್ ಟೇಕ್ಸ್ ಸೋ ರ್ಯಾಪಿಡ್ಲಿ ಕಂಪೇರ್ಡ್ ಟು ದ ವೈಬ್ರೇಷನಲ್ ಮೋಷನ್ ಆಫ್ ದ ಮಾಲಿಕ್ಯೂಲ್ ದಟ್ ದ ಇನ್ಸ್ಟಂಟೇನಿಯಸ್ ಇಂಟರ್ ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಆ್ಯಂಡ್ ದ ವೆಲಾಸಿಟಿ ಆಫ್ ದ ನ್ಯೂಕ್ಲಿಯಸ್ ಇಸ್ ಕನ್ಸಿಡರ್ಡ್ ರಿಮೈನಿಂಗ್ ಅನ್ಚೇಂಜ್ಡ್. ಅಂದರೆ ಇಲ್ಲಿ ಟ್ರಾನ್ಸಿಷನ್ ಎಷ್ಟು ಫಾಸ್ಟಾಗಿ ಆಗುತ್ತೆ ಅಂತ ಅಂದರೆ, ಎಲೆಕ್ಟ್ರಾನಿಕ್ ಟ್ರಾನ್ಸಿಷನ್ ಇನ್ ಮಾಲಿಕ್ಯೂಲ್ ಟೇಕ್ಸ್ ಸೋ ರ್ಯಾಪಿಡ್ಲಿ ಕಂಪೇರ್ಡ್ ಟು ದ ವೈಬ್ರೇಷನಲ್ ಮೋಷನ್ ಆಫ್ ದ ನ್ಯೂಕ್ಲಿಯೈ. ಅಂದರೆ ಈಗ ವೈಬ್ರೇಷನಲ್ ಮೋಷನ್ ಆಫ್ ದ ನ್ಯೂಕ್ಲಿಯೈ ಅಂತಂದರೆ, ಈಗ ನ್ಯೂಕ್ಲಿಯೈ ವೈಬ್ರೇಷನ್ ಆಗ್ತಾ ಇದೆ, ಈ ನ್ಯೂಕ್ಲಿಯೈ ವೈಬ್ರೇಷನ್ ಆಗೋದ್ರೊಳಗೆ ಏನಾಗ್ಬಿಡುತ್ತೆ, ಎಲೆಕ್ಟ್ರಾನಿಕ್ ಟ್ರಾನ್ಸಿಷನ್ ಆಗಿಬಿಡುತ್ತೆ. ಸೊ ಆ ಟ್ರಾನ್ಸಿಷನ್ ಆಗೋದನ್ನು ನಾವೇನಂತ ಕರಿತೀವಿ, ಫ್ರಾಂಕ್ ಕಾಂಡನ್ ಪ್ರಿನ್ಸಿಪಲ್ ಎಕ್ಸ್ಪ್ಲೈನ್ ಮಾಡುತ್ತೆ. So that instantaneous internuclear distance and the velocity of the nucleus considered remaining unchanged. ಸೊ ಆ ಎಲೆಕ್ಟ್ರಾನಿಕ್ ಟ್ರಾನ್ಸಿಷನ್ ಎಷ್ಟು ಫಾಸ್ಟ್ ಆಗುತ್ತೆ ಅಂತ ಅಂದರೆ, ಇನ್ಸ್ಟಂಟೇನಿಯಸ್ ಇಂಟರ್ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಅಂದರೆ ಎರಡು ಆಟಮ್ಸ್ ಮಧ್ಯೆ ಏನು ಡಿಸ್ಟೆನ್ಸ್ ಇರುತ್ತೆ ಆ ಡಿಸ್ಟೆನ್ಸು ಏನು ರಿಮೈನ್ಸ್ ಅನ್ಚೇಂಜ್ಡ್, ಅಂದರೆ ಆ ಡಿಸ್ಟೆನ್ಸ್ ಚೇಂಜ್ ಆಗೋದ್ರೊಳಗೆ ಎಲೆಕ್ಟ್ರಾನಿಕ್ ಟ್ರಾನ್ಸಿಷನ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಅದು ದಟ್ ವಾಸ್ ಸೆಡ್ ಬೈ ಫ್ರಾಂಕ್ ಕಾಂಡನ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ಸೊ ಈಗ ಪೊಟೆನ್ಷಿಯಲ್ ಎನರ್ಜಿ ಕರ್ವ್ಸ್ ಆಫ್ ದ ಟು ಎಲೆಕ್ಟ್ರಾನಿಕ್ ಸ್ಟೇಟ್ಸ್ ವಿಲ್ ಬಿ ರಿಪ್ರೆಸೆಂಟೆಡ್ ಬೈ ವರ್ಟಿಕಲ್ ಲೈನ್ಸ್. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಮಗೇನಿದೆ, ಇಲ್ಲಿ ಗ್ರೌಂಡ್ ಸ್ಟೇಟ್ ಇದೆ, ಎಕ್ಸೈಟೆಡ್ ಸ್ಟೇಟ್ ಇದೆ. ಸೊ ಇಲ್ಲಿ ಗ್ರೌಂಡ್ ಸ್ಟೇಟು ಎಕ್ಸೈಟೆಡ್ ಸ್ಟೇಟ್ ತೊಗೊಂಡ್ರೆ ಇಲ್ಲಿ ಟ್ರಾನ್ಸಿಷನ್ ಆಗುತ್ತೆ. ಸೊ ಗ್ರೌಂಡ್ ಸ್ಟೇಟಿಂದ ಎಕ್ಸೈಟೆಡ್ ಸ್ಟೇಟ್ಗೆ ಟ್ರಾನ್ಸಿಷನ್ ಆಗುತ್ತೆ. ಸೊ ಇಲ್ಲಿನೂ ಏನು ಎಕ್ಸೈಟೇಷನ್ ಸ್ಟೇಟ್ಗೆ ಟ್ರಾನ್ಸಿಷನ್ ಆಗುತ್ತೆ. ಸೊ ಇದರಲ್ಲಿ ಮಾರ್ಸ್ ಕರ್ವ್ ಅಂತ ಡ್ರಾ ಮಾಡ್ತೀವಿ. ಸೊ ಮಾರ್ಸ್ ಕರ್ವ್ ಅಂತ ಡ್ರಾ ಮಾಡಿದ್ರೆ ಇದರಲ್ಲಿ ಏನು ಆಕ್ಸಿಜನ್ದು ಮತ್ತು ಕಾರ್ಬನ್ ಮೊನಾಕ್ಸೈಡ್ದು ತೊಗೊಂಡಿರೋದು ಇದರಲ್ಲಿ. ಸೊ ಇದು ಏನು ಮಾರ್ಸ್ ಕರ್ವ್ ಅಂತ ಹೇಳ್ತೀವಿ. ಸೊ ಫ್ರಾಂಕ್ ಕಾಂಡನ್ ಪ್ರಿನ್ಸಿಪಲ್ಲು ಜಸ್ಟ್ ಪ್ರಿನ್ಸಿಪಲ್ ನೆನ್ಪಿಟ್ಕೊಂಡಿರಿ. ಫ್ರಾಂಕ್ ಕಾಂಡನ್ ಪ್ರಿನ್ಸಿಪಲ್ ವಾಟ್ ಇಟ್ ಸ್ಟೇಟ್ಸ್, the electronic transition in a molecule takes place so rapidly to the vibrational motion of the nuclei that instantaneous internuclear distance and the velocity of the nucleus remains unchanged. ಅಂದರೆ ಏನು, ಇಲ್ಲಿ ಇಂಟರ್ನ್ಯೂಕ್ಲಿಯರ್ ಡಿಸ್ಟೆನ್ಸು ಚೇಂಜ್ ಆಗೋದ್ರೊಳಗೆ ಎಲೆಕ್ಟ್ರಾನಿಕ್ ಟ್ರಾನ್ಸಿಷನ್ ಆಗಿಬಿಡುತ್ತೆ. ಸೊ ಅದು ದ್ಯಾಟ್ ವಾಸ್ ಅ ಪ್ರಿನ್ಸಿಪಲ್ ಸೆಟ್ ಬೈ ಫ್ರಾಂಕ್ ಕಾಂಡನ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ಸೊ ಜಸ್ಟ್ ಫ್ರಾಂಕ್ ಕಾಂಡನ್ ಪ್ರಿನ್ಸಿಪಲ್ ಬಗ್ಗೆ ಸ್ಟೇಟ್ಮೆಂಟು ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ದೆನ್ ನೆಕ್ಸ್ಟು ನಿಮಗೆ ಜಸ್ಟು ಈಗ ಇದರಲ್ಲಿ ಫ್ಲೋರಸೆನ್ಸ್ ಆ್ಯಂಡ್ ಫಾಸ್ಫೋರಸೆನ್ಸ್ ಅಂತ ಮೋಸ್ಟ್ ಇಂಪಾರ್ಟೆಂಟ್. ಸೊ ಯಾಕಂದರೆ ಈಗ ಏನು ನ್ಯಾನೋ ಟೆಕ್ನಾಲಜಿ ಅಂತೆಲ್ಲ ರಿಸರ್ಚ್ ವರ್ಕ್ ನಡೀತಾ ಇದೆ. ಸೊ ಆ ರಿಸರ್ಚ್ ವರ್ಕ್ನಲ್ಲಿ ಫ್ಲೋರಸೆನ್ಸ್ ಮತ್ತು ಫಾಸ್ಫೋರಸೆನ್ಸ್ ಬಗ್ಗೆ ಬಹಳಷ್ಟು ರಿಸರ್ಚ್ ನಡೀತಾ ಇದೆ. ಸೊ ಹಾಗಾಗಿ ನಾನು ಇದರಲ್ಲಿ ಈ ಟಾಪಿಕ್ನ ಇನ್ಕ್ಲೂಡ್ ಮಾಡಿದ್ದೀನಿ, ಫ್ಲೋರಸೆನ್ಸ್ ಮತ್ತು ಫಾಸ್ಫೋರಸೆನ್ಸು. ಇದು ಏನು ಫ್ಲೋರಸೆನ್ಸ್ ಅಂದರೆ ಏನು, ಫಾಸ್ಫೋರಸೆನ್ಸ್ ಅಂದರೆ ಏನು ಅಂತ ಜಸ್ಟ್ ಬೇಸಿಕ್ ಐಡಿಯಾಸ್ ಇದ್ದರೆ ಅದ್ರದ್ದು ರಿಲೇಟೆಡ್ ಏನಾದರೂ ಕ್ವೆಶನ್ಸ್ ಬಂದರೆ ಅಟೆಂಪ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಮಾಡಿದ್ದೀನಿ. ಫ್ಲೋರಸೆನ್ಸ್ ಆ್ಯಂಡ್ ಫಾಸ್ಫೋರಸೆನ್ಸ್ ಅಂತ ಅಂದರೆ ಬೋತ್ ಆರ್ ಬೇಸ್ಡ್ ಆನ್ ದ ಎಬಿಲಿಟಿ ಆಫ್ ಎ ಸಬ್ಸ್ಟೆನ್ಸ್ ಟು ಅಬ್ಸಾರ್ಬ್ ಲೈಟ್ ಆ್ಯಂಡ್ ಎಮಿಟ್ ಲೈಟ್ ಆಫ್ ಎ ಲಾಂಗರ್ ವೇವ್ ಲೆಂತ್ ಆ್ಯಂಡ್ ಲೋವರ್ ಎನರ್ಜಿ. ಸೊ ಎರಡಕ್ಕೂ ಏನು, ಫ್ಲೋರಸೆನ್ಸ್ಗೂ ಫಾಸ್ಫೋರಸೆನ್ಸ್ಗೂ ಎರಡೂ ಏನು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಲೈಟ್ ಎನರ್ಜಿನ ಅಬ್ಸಾರ್ಬ್ ಮಾಡ್ಕೊಂಬಿಟ್ಟು
ಎಬಿಲಿಟಿ ಆಫ್ ಎ ಸಬ್ಸ್ಟೆನ್ಸ್ ಟು ಅಬ್ಸಾರ್ಬ್ ಲೈಟ್ ಆ್ಯಂಡ್ ಎಮಿಟ್ ಲೈಟ್ ಆಫ್ ಎ ಲಾಂಗರ್ ವೇವ್ ಲೆಂತ್ ಆ್ಯಂಡ್ ಲೋವರ್ ಎನರ್ಜಿ. ಸೊ ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಎಮಿಟ್ ಮಾಡುತ್ತೆ ಲೈಟ್ನ. ಸೊ ಆ ಪ್ರಾಸೆಸ್ನ ನಾವೇನಂತ ಕರಿತೀವಿ, ಫ್ಲೋರಸೆನ್ಸ್ ಆ್ಯಂಡ್ ಫಾಸ್ಫೋರಸೆನ್ಸ್ ಅಂತ ಕರಿತೀವಿ. ಈಗ ಎರಡೂ ಲೈಟ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಮತ್ತು ಎಮಿಟ್ ಮಾಡುತ್ತೆ ಅಂದರೆ ಡಿಫ್ರೆನ್ಸ್ ಏನು, ಫ್ಲೋರಸೆನ್ಸ್ಗೂ ಫಾಸ್ಫೋರಸೆನ್ಸ್ಗೂ ಇರೋ ಡಿಫ್ರೆನ್ಸ್ ಏನು ಅಂತ ನೋಡೋದಾದರೆ ಡಿಫ್ರೆನ್ಸ್ ಇನ್ ಟೈಮ್. ಸೊ ಇದರಲ್ಲಿ ಫ್ಲೋರಸೆನ್ಸ್ಗೂ ಫಾಸ್ಫೋರಸೆನ್ಸ್ಗೂ ಡಿಫ್ರೆನ್ಸ್ ಏನಿದೆ ಅಂದರೆ ಟೈಮಿಂದ ಡಿಫ್ರೆನ್ಸ್ ಆಗುತ್ತೆ. ಸೊ ಫ್ಲೋರಸೆನ್ಸ್, the emission is immediate and generally visible if the light source is continuously on. ಸೊ ಫ್ಲೋರಸೆನ್ಸ್ಗೆ ಯಾವಾಗ ಇರುತ್ತೆ, ಲೈಟ್ ಸೋರ್ಸು ಕಂಟಿನ್ಯೂಸ್ ಆಗಿ ಆನ್ ಇದ್ದಾಗ ಮಾತ್ರ ನಾವು ಫ್ಲೋರಸೆನ್ಸ್ನ ಅಬ್ಸರ್ವ್ ಮಾಡ್ತೀವಿ. ಆದರೆ ಫಾಸ್ಫೋರಸೆನ್ಸ್ ಆ ರೀತಿ ಇರಲ್ಲ. ಫಾಸ್ಫೋರಸೆನ್ಸ್ ಏನು, ಅಬ್ಸರ್ವ್ಡ್ ಲೈಟ್ ಎನರ್ಜಿ ಕ್ಯಾನ್ ಬಿ ಸ್ಟೋರ್ಡ್ ಫಾರ್ ಸಮ್ ಟೈಮ್ ಆ್ಯಂಡ್ ರಿಲೀಸ್ಡ್ ಲೈಟ್ ಲೇಟರ್, ರಿಸಲ್ಟಿಂಗ್ ಇನ್ ಆನ್ ಆಫ್ಟರ್ ಗ್ಲೋ ದಟ್ ಪರ್ಸಿಸ್ಟ್ಸ್ even after light has been switched off. ಸೊ ಈಗ ಫಾಸ್ಫೋರಸೆನ್ಸು ಫ್ಲೋರಸೆನ್ಸ್ಗೆ ಅಬ್ಸರ್ವ್ ಮಾಡೋದಾದರೆ, ಫ್ಲೋರಸೆನ್ಸ್ನಲ್ಲಿ ಕಂಟಿನ್ಯೂಸ್ ಆಗಿ ಲೈಟ್ ಸೋರ್ಸ್ ಆನ್ ಇದ್ದಾಗ ನಮಗೆ ಏನು ಎಮಿಷನ್, ಲೈಟ್ ಎಮಿಷನ್ ರೇಡಿಯೇಷನ್ಸ್ ಬರುತ್ತೆ, ಅದನ್ನು ಫ್ಲೋರಸೆನ್ಸ್ ಅಂತ ಕರಿತೀವಿ. ಈಗ ಫಾಸ್ಫೋರಸೆನ್ಸ್ ಅಂದರೆ ಏನು, ಈಗ ನಾವು ಲೈಟು ಎಮಿಷನ್, ಫಾಸ್ಫೋರಸೆನ್ಸ್ ಅಂದರೆ ಏನಂತ ನೋಡೋದಾದರೆ, ಈಗ ಲೈಟ್ ಸೋರ್ಸ್ನ ಆಫ್ ಮಾಡ್ತೀವಿ, ಲೈಟ್ ಆನ್ ಇದ್ದಾಗ ಆ ಸೋರ್ಸ್ ಏನಿರುತ್ತೆ, ಲೈಕ್ ಯಾವುದಾದ್ರೂ ಒಂದು ಸೋರ್ಸ್ ಏನಿರುತ್ತೆ ಅದು ಲೈಟ್ನ ಅಬ್ಸರ್ವ್ ಮಾಡಿಕೊಂಡು ಆ ಎನರ್ಜಿನ ಸ್ಟೋರ್ ಮಾಡ್ಕೊಂಡಿರುತ್ತೆ. ಸೊ ಸ್ಟೋರ್ ಮಾಡ್ಕೊಂಡಿದ್ಬಿಟ್ಟು ಆಮೇಲೆ ಆಫ್ಟರ್ ಗ್ಲೋ ಎಫೆಕ್ಟ್ ಅಂತ ಕರಿತೀವಿ. ಆಫ್ಟರ್ ಗ್ಲೋ ದಟ್ ಪರ್ಸಿಸ್ಟ್ ಈವನ್ ಆಫ್ಟರ್ ದ ಲೈಟ್ ಹ್ಯಾಸ್ ಬಿನ್ ಸ್ವಿಚ್ಡ್ ಆಫ್. ಸೊ ಲೈಟ್ ಸ್ವಿಚ್ ಆಫ್ ಆದಮೇಲೆ ಕೂಡ ಇಟ್ ಈಸ್ ಎಮಿಟಿಂಗ್ ಲೈಟ್. ಸೊ ಅದನ್ನು ನಾವು ಏನಂತ ಕರಿತೀವಿ, ಫಾಸ್ಫೋರಸೆನ್ಸ್ ಅಂತ ಕರಿತೀವಿ. ಸೊ ಈ ಕಾನ್ಸೆಪ್ಟ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಾದರೆ, ಸಪೋಸ್ ಫಾರ್ ಎಕ್ಸಾಂಪಲ್ ರೇಡಿಯಮ್ ನೋಡ್ತೀರಿ. ಸೊ ರೇಡಿಯಮ್ ಸ್ಟಿಕ್ಕರ್ಸ್ ಏನಿರುತ್ತೆ, ಸೊ ಅಲ್ಲಿ ಫ್ಲೋರಸೆನ್ಸ್ನ ಅಬ್ಸರ್ವ್ ಮಾಡ್ತೀವಿ ನಾವು. ಫ್ಲೋರಸೆನ್ಸ್ನ ಅಬ್ಸರ್ವ್ ಮಾಡೋದು ಹೆಂಗೆ ಅಂತಂದರೆ, ರೇಡಿಯಮ್ ಸ್ಟಿಕ್ಕರ್ಸ್ನಲ್ಲಿ ಲೈಟ್ ಬಿದ್ದಾಗ ಅದು ಗ್ಲೋ ಆಗುತ್ತೆ. ಸೊ ಆವಾಗ ನಾವೇನಂತ ಕರಿತೀವಿ, ದಟ್ ಈಸ್ ಫ್ಲೋರಸೆನ್ಸ್ ಅಂತ ಕರಿತೀವಿ. ಕೆಲವೊಂದು ರೇಡಿಯಮ್ಸ್ ಹೆಂಗಿರ್ತವೆ ಸ್ಟಿಕ್ಕರ್ಸ್ ಅಂತ ಅಂದರೆ, ಲೈಕ್ ರೋಡ್ ಸಿಗ್ನಲ್ಸ್ನಲ್ಲೆಲ್ಲ ಹಾಕಿರ್ತಾರೆ. ಸೊ ಸಿಗ್ನಲ್ಸ್ ಅಥವಾ ರೋಡ್ ಸೈಡ್ಸ್ ಎಲ್ಲ, ಹೈವೇಸ್ನಲ್ಲೆಲ್ಲ ಹಾಕಿರ್ತಾರೆ. ಸೊ ಅಲ್ಲಿ ಏನಿರುತ್ತೆ, ನೈಟ್ ಟೈಮ್ಸ್ ಬಂದಾಗ ಅದು ಗ್ಲೋ ಆಗ್ತಾ ಇರುತ್ತೆ. ಸೊ ಗ್ಲೋ ಆಗ್ತಾ ಇರುತ್ತೆ ಅಂದರೆ ಅಲ್ಲಿ ಯಾವುದೇ ಲೈಟ್ ಸೋರ್ಸ್ ಇರಲ್ಲ. ಬಟ್ ಈವನ್ ದೆನ್ ನೈಟ್ ಟೈಮ್ಸು ಹೈವೇಸ್ನಲ್ಲೆಲ್ಲ ಏನು ಲೈಟ್ ಸ್ಟಿಕ್ಕರ್ಸ್ ಏನು ಹಚ್ಚಿರ್ತಾರೆ ಅದು ಗ್ಲೋ ಆಗುತ್ತೆ. ಸೊ ದ್ಯಾಟ್ ಈಸ್ ಬಿಕಾಸ್ ಆಫ್ ಫಾಸ್ಫೋರಸೆನ್ಸ್ ಎಫೆಕ್ಟ್ ಅಂತ ಹೇಳ್ತೀವಿ. ಸೊ ಫಾಸ್ಫೋರಸೆನ್ಸ್ ಎಫೆಕ್ಟ್ ಅಂದರೆ ಏನು ಅಂತಂದರೆ, ಇವಾಗ ಡೇ ಟೈಮ್ನಲ್ಲಿ ಸನ್ಲೈಟ್ ಅದ್ರ ಮೇಲೆ ಬೀಳುತ್ತೆ. ಸೊ ಸನ್ಲೈಟ್ ಅದ್ರ ಮೇಲೆ ಬಿದ್ದಾಗ ಏನಾಗುತ್ತೆ, ಆ ಸ್ಟಿಕ್ಕರ್ಸ್ ಏನು ಮಾಡುತ್ತೆ, ಆ ಸನ್ಲೈಟಿಂದ ಬರೋ ಎನರ್ಜಿನ ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳುತ್ತೆ. ಸೊ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡು ಆಫ್ಟರ್ ದ ಲೈಟ್ ಈಸ್ ಸ್ವಿಚ್ಡ್ ಆಫ್, ಅಂದರೆ ಇಲ್ಲೇನು ಹೇಳಿದ್ದೀನಿ, ಈವನ್ ಆಫ್ಟರ್ ದ ಲೈಟ್ ಹ್ಯಾಸ್ ಬಿನ್ ಸ್ವಿಚ್ಡ್ ಆಫ್. ಲೈಟ್ ಹ್ಯಾಸ್ ಬಿನ್ ಸ್ವಿಚ್ಡ್ ಆಫ್ ಅಂದರೆ ಈಗ ರೋಡ್ ಸೈಡೆಲ್ಲ ಏನಿರುತ್ತೆ, ಆಫ್ಟರ್ ಸನ್ಸೆಟ್. ಸೊ ಆಫ್ಟರ್ ಸನ್ಸೆಟ್ ಏನಾಗುತ್ತೆ, ಕತ್ಲಾಗುತ್ತೆ. ಸೊ ಕತ್ಲಾದಾಗ ಏನಾಗುತ್ತೆ, ಏನು ಸ್ಟಿಕ್ಕರ್ಸ್ ಏನು ಎನರ್ಜಿ ಸ್ಟೋರ್ ಮಾಡ್ಕೊಂಡಿರುತ್ತೆ ಅದು ಏನು ಇಟ್ ಸ್ಟಾರ್ಟ್ಸ್ ಎಮಿಟಿಂಗ್ ಲೈಟ್. ಸೊ ಆ ಪ್ರಾಸೆಸ್ನ ನಾವೇನಂತ ಕರಿತೀವಿ, ಫಾಸ್ಫೋರಸೆನ್ಸ್ ಅಂತ ಕರಿತೀವಿ. ಸೊ ಇದು ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಫ್ಲೋರಸೆನ್ಸ್ ಆ್ಯಂಡ್ ಫಾಸ್ಫೋರಸೆನ್ಸ್. ಫ್ಲೋರಸೆನ್ಸ್ಗೆ ಕಂಟಿನ್ಯೂಸ್ ಆಗಿ ಲೈಟ್ ಅದ್ರ ಮೇಲೆ ಬಿದ್ದಾಗ ಮಾತ್ರ ಏನು ಎಮಿಷನ್ ಆಫ್ ಲೈಟ್ ಟೇಕ್ಸ್ ಪ್ಲೇಸ್, ರೇಡಿಯೇಷನ್ ಟೇಕ್ಸ್ ಪ್ಲೇಸ್. ಬಟ್ ಫಾಸ್ಫೋರಸೆನ್ಸ್ ಆಗಲ್ಲ, ಸ್ಟೋರ್ ಮಾಡ್ಕೊಳ್ಳುತ್ತೆ ಎನರ್ಜಿ. ಲೈಟ್ ಬಿದ್ದಾಗ ಆ ಎನರ್ಜಿನ ಸ್ಟೋರ್ ಮಾಡ್ಕೊಂಡ್ಬಿಟ್ಟು ದ ಆ್ಯಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಸೋರ್ಸ್ ಅದು ಇಟ್ ಸ್ಟಾರ್ಟ್ಸ್ ಗ್ಲೋಯಿಂಗ್. ಸೊ ಅದನ್ನು ನಾವು ಫಾಸ್ಫೋರಸೆನ್ಸ್ ಅಂತ ಕರಿತೀವಿ. ಥಿಂಕ್ ಫ್ಲೋರಸೆನ್ಸ್ ಆ್ಯಂಡ್ ಫಾಸ್ಫೋರಸೆನ್ಸ್ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇಲ್ಲಿ ಜಸ್ಟ್ ಇದು ಫಿಗರ್ನಲ್ಲಿ ಅಬ್ಸರ್ವ್ ಮಾಡ್ಬೋದು. ಈಗೇನು ಗ್ರೌಂಡ್ ಸ್ಟೇಟ್ ಇರುತ್ತೆ, ಸೊ ಲೋವರ್ ಎನರ್ಜಿ ಸ್ಟೇಟ್ ಅಂತಲೂ ಕರಿತೀವಿ. ಗ್ರೌಂಡ್ ಸ್ಟೇಟ್ನಲ್ಲಿ ಒಂದು ಏನು ಎನರ್ಜಿ ಇನ್ಸಿಡೆಂಟ್ ಆದರೆ ಎಲೆಕ್ಟ್ರಾನ್ ಎಕ್ಸೈಟ್ ಆಗಿ ಏನು ಹೈಯರ್ ಎನರ್ಜಿ ಸ್ಟೇಟ್ಗೆ ಹೋಗುತ್ತೆ. ಹೈಯರ್ ಎನರ್ಜಿ ಸ್ಟೇಟ್ಗೆ ಹೋದಾಗ ಇಲ್ಲಿ ಹೈಯರ್ ಎನರ್ಜಿ ಸ್ಟೇಟ್ಗೆ ಹೋಗ್ಬಿಟ್ಟು ಹಂಗೆ ಏನು ಎಮಿಷನ್ ಆಗಿ ಬಂದರೆ, ಸೊ ಅದನ್ನು ನಾವೇನಂತ ಕರಿತೀವಿ, ಫ್ಲೋರಸೆನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಎಕ್ಸೈಟೇಷನ್ ಆಗಿ ಗ್ರೌಂಡ್ ಸ್ಟೇಟಿಂದ ಹೈಯರ್ ಎನರ್ಜಿ ಸ್ಟೇಟ್ಗೆ ಹೋಗುತ್ತೆ, ಎಕ್ಸೈಟೆಡ್ ಸ್ಟೇಟ್ಗೆ ಹೋಗುತ್ತೆ. ಇಲ್ಲಿ ಎಕ್ಸೈಟೆಡ್ ಸ್ಟೇಟ್ಗೆ ಹೋದ್ಮೇಲೆ ಇಲ್ಲಿ ಏನು ಇದರದ್ದು ಲೈಫ್ ಟೈಮ್ ಇನ್ ದ ಎಕ್ಸೈಟೆಡ್ ಸ್ಟೇಟ್ ಇಟ್ ಈಸ್ ವೆರಿ ಲೆಸ್, 10⁻⁻8 ಸೆಕೆಂಡ್ಸ್ ಅಂತ ಹೇಳ್ತೀವಿ. ಸೊ ಆಫ್ಟರ್ ದಟ್ ಏನಾಗುತ್ತೆ, ಆ ಎಲೆಕ್ಟ್ರಾನು ಕಮ್ಸ್ ಬ್ಯಾಕ್ ಟು ದ ಗ್ರೌಂಡ್ ಸ್ಟೇಟ್. ಸೊ ವೆನ್ ಇಟ್ ಈಸ್ ಕಮಿಂಗ್ ಬ್ಯಾಕ್ ಟು ದ ಗ್ರೌಂಡ್ ಸ್ಟೇಟ್ ಇಟ್ ಈಸ್ ಗಿವಿಂಗ್ ಔಟ್ ದ ರೇಡಿಯೇಷನ್ಸ್. ಸೊ ಆ ಎಫೆಕ್ಟ್ನ ನಾವೇನಂತ ಕರಿತೀವಿ, ಫ್ಲೋರಸೆನ್ಸ್ ಅಂತ ಕರಿತೀವಿ. ಈಗ ಫಾಸ್ಫೋರಸೆನ್ಸ್ ಏನು ಅಂತ ನೋಡೋದಾದರೆ, ಒಂದು ಎಲೆಕ್ಟ್ರಾನು ಎಕ್ಸೈಟ್ ಆಗಿ ಹೈಯರ್ ಎನರ್ಜಿ ಸ್ಟೇಟ್ಗೆ ಹೋಗುತ್ತೆ. ಇಲ್ಲಿ ಇನ್ ಬಿಟ್ವೀನ್ ಇಂಟರ್ನಲ್ ಕನ್ವರ್ಷನ್ ಆಗಿಬಿಟ್ಟು
ಈ ಸ್ಟೇಟ್ಸ್ನ ನಾವು ಮೆಟಾಸ್ಟೇಬಲ್ ಸ್ಟೇಟ್ ಅಂತ ಕರಿತೀವಿ. ಮೆಟಾಸ್ಟೇಬಲ್ ಸ್ಟೇಟ್ ಅಂತಂದರೆ ಇಲ್ಲಿ ಎಕ್ಸೈಟೆಡ್ ಸ್ಟೇಟಿಂದ ಇಲ್ಲಿ ಫಸ್ಟ್ ಎಕ್ಸೈಟೆಡ್ ಸ್ಟೇಟ್, ಸೆಕೆಂಡ್ ಎಕ್ಸೈಟೆಡ್ ಸ್ಟೇಟ್, ಥರ್ಡ್ ಎಕ್ಸೈಟೆಡ್ ಸ್ಟೇಟ್ ಅಂತ ಬರುತ್ತೆ. ಸೊ ಆ ಸ್ಟೇಜಸ್ನ ಮೆಟಾಸ್ಟೇಬಲ್ ಸ್ಟೇಟ್ ಅಂತ ಕರಿತೀವಿ. ಅಲ್ಲಿ ಸ್ಟೋರ್ ಆಗಿಬಿಟ್ಟು ಆಮೇಲೆ ಏನು ಗ್ರೌಂಡ್ ಸ್ಟೇಟ್ಗೆ ಬರುತ್ತೆ. ಸೊ ಆಗ ಬರಬೇಕಾದ್ರೆ ಇಟ್ ವಿಲ್ ಎಮಿಟ್ ರೇಡಿಯೇಷನ್ಸ್. ಸೊ ಈ ರೀತಿ ಸ್ಟೋರ್ ಆಗಿಬಿಟ್ಟು ಆಮೇಲೆ ಗ್ರೌಂಡ್ ಸ್ಟೇಟಿಗೆ ಬರಬೇಕಾದ್ರೆ ಎಮಿಷನ್ ಆದರೆ ಆ ಪ್ರೋಸೆಸ್ನ ನಾವೇನಂತ ಕರಿತೀವಿ, ಫಾಸ್ಫೋರಸೆನ್ಸ್ ಅಂತ ಕರಿತೀವಿ. ಐ ಥಿಂಕ್ ಫಾಸ್ಫೋರಸೆನ್ಸು ಫ್ಲೋರಸೆನ್ಸು ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸೊ ಈಗ ವೈಬ್ರೇಷನಲ್ ರಿಲ್ಯಾಕ್ಸೇಷನ್ ಅಂದರೆ ಏನು ಅಂತ ನೋಡೋಣ. ವೈಬ್ರೇಷನಲ್ ರಿಲ್ಯಾಕ್ಸೇಷನ್ ಲೀಡ್ಸ್ ಟು ಡಿಸಿಪೇಷನ್ ಆಫ್ ಎನರ್ಜಿ ವಿದಿನ್ ಒನ್ ಎಕ್ಸೈಟೆಡ್ ಸ್ಟೇಟ್ ಥ್ರೂ ವೈಬ್ರೇಷನಲ್ ಎನರ್ಜಿ ಆ್ಯಂಡ್ ಡಿಸಿಪೇಟೆಡ್ ಆ್ಯಸ್ ಹೀಟ್ ಟು ದ ನೈಬರಿಂಗ್ ಮಾಲಿಕ್ಯೂಲ್ಸ್. ಸೊ ವೈಬ್ರೇಷನಲ್ ರಿಲ್ಯಾಕ್ಸೇಷನ್ ಅಂತ ಅಂದರೆ ಏನು, ಒಂದು ಲೈಕ್ ಗ್ರೌಂಡ್ ಸ್ಟೇಟಿಂದ ಎಕ್ಸೈಟೆಡ್ ಸ್ಟೇಟ್ಗೆ ಹೋದಾಗ ಸೊ ದಟ್ ಲೀಡ್ಸ್ ಟು ದ ರಿಟರ್ನ್ ಬರಬೇಕಾದ್ರೆ leads to the dissipation of energy within one excited state through the vibrational energy and dissipated as a heat. ಸೊ ಇಲ್ಲಿ ಎಕ್ಸೈಟೆಡ್ ಸ್ಟೇಟಿಂದ ಗ್ರೌಂಡ್ ಸ್ಟೇಟಿಗೆ ರಿಟರ್ನ್ ಆಗಬೇಕಾದ್ರೆ ಏನು ರೇಡಿಯೇಷನ್ಸ್ ಎಮಿಟ್ ಆಗುತ್ತೆ, ಸೊ ದಟ್ ಈಸ್ ಡ್ಯೂ ಟು ವೈಬ್ರೇಷನಲ್ ಎನರ್ಜಿ ಅಂತ ಹೇಳ್ತೀವಿ. ಆ್ಯಂಡ್ ದಟ್ ವೈಬ್ರೇಷನಲ್ ಎನರ್ಜಿ ಯಾವ ರೀತಿ ಬರುತ್ತೆ, ಈ ವೈಬ್ರೇಷನಲ್ ಎನರ್ಜಿ ಅಂದರೆ ನಮಗೆ ಕಾಣಿಸಲ್ಲ. ಸೊ ಅದು ಬರೋದು ಇನ್ ದ ಫಾರ್ಮ್ ಆಫ್ ಹೀಟ್ ಎನರ್ಜಿ ಅಂತ ಹೇಳ್ತೀವಿ. ಅದನ್ನು ವೈಬ್ರೇಷನಲ್ ರಿಲ್ಯಾಕ್ಸೇಷನ್ ಅಂತ ಕರಿತೀವಿ. ಈಗ ಇಂಟರ್ನಲ್ ಕನ್ವರ್ಷನ್ ಅಂತ ಹೇಳಿದೆ. ಸೊ ಇಂಟರ್ನಲ್ ಕನ್ವರ್ಷನ್ ಏನಾಗುತ್ತೆ ಅಂತ ನೋಡೋದಾದರೆ, ಟ್ರಾನ್ಸಿಷನ್ ಫ್ರಮ್ ಒನ್ ಎಲೆಕ್ಟ್ರಾನಿಕಲಿ ಎಕ್ಸೈಟೆಡ್ ಸ್ಟೇಟ್ ಟು ದ ಲೋವರ್ ಎಕ್ಸೈಟೆಡ್ ಸ್ಟೇಟ್. ಸೊ ಇಂಟರ್ನಲ್ ಕನ್ವರ್ಷನ್ ಅಂದರೆ ಒಂದು ಎಕ್ಸೈಟೆಡ್ ಸ್ಟೇಟಿಂದ ಲೋವರ್ ಎಕ್ಸೈಟೆಡ್ ಸ್ಟೇಟ್ಗೆ ಟ್ರಾನ್ಸಿಷನ್ ಆಗೋದನ್ನು ಇಂಟರ್ನಲ್ ಕನ್ವರ್ಷನ್ ಅಂತ ಕರಿತೀವಿ. ಇಂಟರ್ನಲ್ ಕನ್ವರ್ಷನ್ನಲ್ಲಿ ನೋ ಎನರ್ಜಿ ಈಸ್ ಡಿಸಿಪೇಟೆಡ್ ಡ್ಯೂರಿಂಗ್ ಟ್ರಾನ್ಸಿಷನ್. ಈಗ ನಾನು ಏನು ಹೇಳಿದೆ, ಇಲ್ಲಿ ಗ್ರೌಂಡ್ ಸ್ಟೇಟಿಂದ ಎಕ್ಸೈಟೆಡ್ ಸ್ಟೇಟ್ಗೆ ಹೋಗುತ್ತೆ ಅಂತ ಹೇಳಿದೆ. ಸೊ ಗ್ರೌಂಡ್ ಸ್ಟೇಟಿಂದ ಎಕ್ಸೈಟೆಡ್ ಸ್ಟೇಟ್ಗೆ ಹೋಗಿದಾಗ ಇಂಟರ್ನಲ್ ಕನ್ವರ್ಷನ್ ಆಗುತ್ತೆ. ಇಂಟರ್ನಲ್ ಕನ್ವರ್ಷನ್ ಅಂದರೆ ಇಲ್ಲಿ S2 ಇಂದ S1ಗೆ ಬರುತ್ತೆ. S2 ಇಂದ S1ಗೆ ಬರುತ್ತೆ ಅಂದರೆ ಲೋವರ್ ಎಕ್ಸೈಟೆಡ್ ಸ್ಟೇಟ್, ಹೈಯರ್ ಎಕ್ಸೈಟೆಡ್ ಸ್ಟೇಟಿಂದ ಲೋವರ್ ಎಕ್ಸೈಟೆಡ್ ಸ್ಟೇಟ್ಗೆ ಬರುತ್ತೆ. ಸೊ ಅಲ್ಲಿ ಬರಬೇಕಾದ್ರೆ ಯಾವುದೇ ರೀತಿ ಎನರ್ಜಿ ಡಿಸಿಪೇಷನ್ ಆಗಲ್ಲ. ಸೊ ಇಂಟರ್ ಸಿಸ್ಟಮ್ ಕ್ರಾಸಿಂಗ್ ಅಂತಲೂ ಕರಿತೀವಿ. ಸೊ ಇಲ್ಲಿ S1 ಸ್ಟೇಟಿಗೆ ಬರುತ್ತೆ, ಆಮೇಲೆ T1 ಸ್ಟೇಟಿಗೆ ಬರುತ್ತೆ. ಸೊ ಇಲ್ಲಿ ಫಿಗರ್ನಲ್ಲಿ ಅಬ್ಸರ್ವ್ ಮಾಡ್ಬೋದು, ಡೈರೆಕ್ಟಾಗಿ ಗ್ರೌಂಡ್ ಸ್ಟೇಟಿಗೆ ಬಂದರೆ ಫ್ಲೋರೋಸೆನ್ಸ್ ಅಂತ ಕರಿತೀವಿ. ಈಗ ಮೆಟಾಸ್ಟೇಬಲ್ ಸ್ಟೇಟ್ಸ್ಗೆ ಬೇರೆ ಬೇರೆ ಬಂದರೆ ನಾವು ಅದನ್ನು ಏನಂತ ಕರಿತೀವಿ, ಫಾಸ್ಫೋರಸೆನ್ಸ್ ಅಂತ ಕರಿತೀವಿ. ಸೊ ಇದು ಏನು ಇಂಟರ್ನಲ್ ಕನ್ವರ್ಷನ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನಾನೇನು ಬರ್ತಿದ್ದೀನಿ, ಸಿಂಗ್ಲೆಟ್, ಡಬ್ಲೆಟ್, ಟ್ರಿಪ್ಲೆಟ್ ಅಂತ ಬರ್ತಿದ್ದೀನಿ. ಸೊ ಸಿಂಗ್ಲೆಟ್, ಡಬ್ಲೆಟ್, ಟ್ರಿಪ್ಲೆಟ್ ಅಂತ ಅಂದರೆ ಎರಡು, ಒಂದು ಸ್ಪಿನ್ ಅಪ್ಪು ಇನ್ನೊಂದು ಸ್ಪಿನ್ ಡೌನ್ ಇದೆ ಅಂತ ಅಂದರೆ ಅದನ್ನು ಸಿಂಗ್ಲೆಟ್ ಅಂತ ಕರಿತೀವಿ. ಎರಡೂದು ಸ್ಪಿನ್ ಅಪ್ ಇದೆ ಅಂತ ಅಂದರೆ ಲೈಕ್ ಅದರದ್ದು ಡಬ್ಲೆಟ್ ಅಂತ ಕರಿತೀವಿ. ಸೊ ಇಲ್ಲಿ ಸ್ಪಿನ್ ಅಪ್ ಆ್ಯಂಡ್ ಸ್ಪಿನ್ ಡೌನ್ ಇದ್ದು ಬಂದರೆ ನಾವು ಟ್ರಿಪ್ಲೆಟ್ ಸ್ಟೇಟ್ ಅಂತ ಕರಿತೀವಿ. ಓಕೆ. ಸೊ ಫ್ಲೋರಸೆನ್ಸ್ ಅಂತ ಅಂದರೆ ಅಬ್ಸರ್ವ್ ಮಾಡಿದ್ರೆ, ಫ್ಲೋರಸೆನ್ಸ್ ಇಸ್ ದ emission from lower in excited state S1 to the ground state S0 in a fast ಅಂತಂದರೆ 10⁻⁻9 to 10⁻⁻6 seconds. The energy difference is dissipated by emitting a photon. ಸೊ ಇಲ್ಲಿ ಗ್ರೌಂಡ್ ಸ್ಟೇಟು ಎಕ್ಸೈಟೆಡ್ ಸ್ಟೇಟು, ಗ್ರೌಂಡ್ ಸ್ಟೇಟಿಂದ ಎಕ್ಸೈಟೆಡ್ ಸ್ಟೇಟ್ಗೆ ಹೋಗಿರುತ್ತೆ. ಆ ಎಕ್ಸೈಟೆಡ್ ಸ್ಟೇಟಿಂದ ವಾಪಸ್ ಗ್ರೌಂಡ್ ಸ್ಟೇಟಿಗೆ ಬರಬೇಕು. ಸೊ ಆ ಬರಬೇಕಾದ್ರಾಗ ಏನು ಫೋಟಾನ್ ಎನರ್ಜಿ ರಿಲೀಸ್ ಆಗುತ್ತೆ. ಸೊ ದ್ಯಾಟ್ ಎನರ್ಜಿ is released in the form of heat ಅಂತ ಹೇಳ್ತೀವಿ. Because electron has shed some of its original excitation energy by vibrational relaxation, emitted photon will be of lower energy. So ಇದು photon will be of lower energy. ಸೊ ಇನ್ನು ಎಕ್ಸೈಟೆಡ್ ಸ್ಟೇಟ್ಗೆ ಹೋಗೋದಕ್ಕೆ ಎಲೆಕ್ಟ್ರಾನು ಎನರ್ಜಿ ಹೋಗಿರುತ್ತೆ. ಆ್ಯಂಡ್ ಅಗೇನ್ ಎಕ್ಸೈಟೆಡ್ ಸ್ಟೇಟಿಂದ ಗ್ರೌಂಡ್ ಸ್ಟೇಟಿಗೆ ಬರಬೇಕಾದ್ರೂ ಇಟ್ ಇಸ್ ಡಿಸಿಪೇಟಿಂಗ್ ಎನರ್ಜಿ. ಸೊ ಹಾಗಾಗಿ ಫೋಟಾನ್ ಏನು ಎನರ್ಜಿ ಎಮಿಟ್ ಮಾಡುತ್ತೆ ದಟ್ ವಿಲ್ ಬಿ ಆಫ್ ಲೋವರ್ ಎನರ್ಜಿ ಅಂತ ಹೇಳ್ತೀವಿ. ಸೊ ಸಿಂಗ್ಲೆಟ್ ಗ್ರೌಂಡ್ ಸ್ಟೇಟು ಅಂದರೆ ಏನು ಅಂತ ನೋಡೋದಾದರೆ, 2 electrons in a single orbital will always have the anti-parallel spins. ಸೊ ಆ್ಯಂಟಿ-ಪ್ಯಾರಲಲ್ ಸ್ಪಿನ್ಸ್ ಇರುತ್ತೆ ಸಿಂಗಲ್ ಆರ್ಬಿಟಲ್ನಲ್ಲಿದ್ದಾಗ. ಸೊ ನಾವು ಅಕಾರ್ಡಿಂಗ್ ಟು ಪಾಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಏನಂತ ಹೇಳ್ತೀವಿ, ಅಲ್ಲಿ 2 electrons ಕ್ಯಾನ್ ಆಕ್ಯುಪೈ ದ ಸೇಮ್ ಸ್ಟೇಟ್ ಅಂತಂದೇ ಹೇಳ್ತೀವಿ. ಸೊ ಆ ರೀತಿ ಇದ್ದಾಗ ಪಾಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಪ್ರಕಾರ 2 electrons in a single orbital will always have
ಆ್ಯಂಟಿ ಪ್ಯಾರಲಲ್ ಸ್ಪಿನ್ಸ್. ಸೊ ನೀವೀಗ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಿಬೇಕಾದ್ರೂ ಏನು ಬರಿತೀರಿ, ಅಕಾರ್ಡಿಂಗ್ ಟು ಪಾಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಈ ರೀತಿ ಬರಿತೀರಿ. ಅಂದರೆ ಒಂದ್ರದ್ದು ಸ್ಪಿನ್ ಅಪ್ ಇರುತ್ತೆ, ಇನ್ನೊಂದು ಸ್ಪಿನ್ ಡೌನ್ ಇರುತ್ತೆ. ಸೊ ಅದನ್ನು ನಾವೇನಂತ ಕರಿತೀವಿ, ಸಿಂಗ್ಲೆಟ್ ಗ್ರೌಂಡ್ ಸ್ಟೇಟ್ ಅಂತ ಕರಿತೀವಿ. ಸೊ ಇಲ್ಲಿ ಫಿಗರ್ನಲ್ಲಿ ನೋಡ್ಬೋದು. ಸೊ ದಿಸ್ ರಿಪ್ರೆಸೆಂಟ್ಸ್ ಸಿಂಗ್ಲೆಟ್ ಗ್ರೌಂಡ್ ಸ್ಟೇಟ್ ಅಂತ ಹೇಳ್ತೀವಿ. ಈಗ ಸಿಂಗ್ಲೆಟ್ ಎಕ್ಸೈಟೆಡ್ ಸ್ಟೇಟ್ ಅಂದರೆ ಏನು ಅಂತ ನೋಡೋಣ. ಸಿಂಗ್ಲೆಟ್ ಎಕ್ಸೈಟೆಡ್ ಸ್ಟೇಟ್ ಅಂದರೆ ಅಪಾನ್ ಪ್ರಮೋಷನ್ ಆಫ್ ಒನ್ ಎಲೆಕ್ಟ್ರಾನ್ ಇಂಟು ದ ಎಕ್ಸೈಟೆಡ್ ಸ್ಟೇಟ್, ಎಲೆಕ್ಟ್ರಾನ್ ಮೇಂಟೈನ್ಸ್ ಇಟ್ಸ್ ಸ್ಪಿನ್ ಓರಿಯೆಂಟೇಷನ್. ಸೊ ಎಲೆಕ್ಟ್ರಾನ್ ಮೇಂಟೈನ್ಸ್ ಇಟ್ಸ್ ಸ್ಪಿನ್ ಓರಿಯೆಂಟೇಷನ್ ಅಂತಂದರೆ, ಈಗ ಎರಡು ಎಲೆಕ್ಟ್ರಾನ್ ಇರುತ್ತೆ. ಸೊ ಎರಡು ಎಲೆಕ್ಟ್ರಾನಲ್ಲಿ ಒಂದು ಎಲೆಕ್ಟ್ರಾನ್ ಹೋದಾಗ ಒಂದು ಗ್ರೌಂಡ್ ಸ್ಟೇಟಲ್ಲಿರುತ್ತೆ, ಇನ್ನೊಂದು ಎಕ್ಸೈಟೆಡ್ ಸ್ಟೇಟ್ಗೆ ಹೋಗಿರುತ್ತೆ. ಸೊ ಆ ರೀತಿ ಎಕ್ಸೈಟೆಡ್ ಸ್ಟೇಟ್ಗೆ ಹೋದಾಗೂ ಅದರದ್ದು ಸ್ಪಿನ್ ಓರಿಯೆಂಟೇಷನ್, ಒಂದು ಸ್ಪಿನ್ ಅಪ್ ಇರುತ್ತೆ, ಇನ್ನೊಂದು ಸ್ಪಿನ್ ಡೌನ್ ಇರುತ್ತೆ. ಸೊ ಆ ಸ್ಪಿನ್ ಡೌನ್ ಆ್ಯಸ್ ಇಟ್ ಈಸ್ ಇರೋದ್ರಿಂದ ನಾವೇನಂತ ಕರಿತೀವಿ, ಸಿಂಗ್ಲೆಟ್ ಎಕ್ಸೈಟೆಡ್ ಸ್ಟೇಟ್ ಅಂತ ಕರಿತೀವಿ. ನಾವು ಟ್ರಿಪ್ಲೆಟ್ ಸ್ಟೇಟ್ ಅಂದರೆ ಏನು ಅಂತ ನೋಡೋಣ. ಟ್ರಿಪ್ಲೆಟ್ ಎಕ್ಸೈಟೆಡ್ ಸ್ಟೇಟ್ ಅಂದರೆ ಲೈಕ್ ಇನ್ವರ್ಷನ್ ಆಫ್ ಎಲೆಕ್ಟ್ರಾನ್ ಸ್ಪಿನ್ ಈಸ್ ಪ್ಯಾರಲಲ್ ಸ್ಪಿನ್ ಆಫ್ ಬೋತ್ ಎಲೆಕ್ಟ್ರಾನ್ಸ್ ಅಂಡ್ ಆರ್ ಮೆಟಾಸ್ಟೇಬಲ್. ಸೊ ಈಗ ಗ್ರೌಂಡ್ ಸ್ಟೇಟ್ನಲ್ಲಿ ಸ್ಪಿನ್ ಅಪ್ ಇದ್ದರೆ ಎಕ್ಸೈಟೆಡ್ ಸ್ಟೇಟ್ನಲ್ಲಿ ಕೂಡ ಸ್ಪಿನ್ ಅಪ್ ಇರುತ್ತೆ. ಸೊ ಅದನ್ನು ನಾವು ಟ್ರಿಪಲ್ ಎಕ್ಸೈಟೆಡ್ ಸ್ಟೇಟ್ ಅಂತ ಕರಿತೀವಿ. ನೆಕ್ಸ್ಟ್ ಇಂಟರ್ ಸಿಸ್ಟಮ್ ಕ್ರಾಸಿಂಗ್ ಅಂದರೆ ಏನು, ಮೂವಿಂಗ್ ಫ್ರಮ್ ಸಿಂಗ್ಲೆಟ್ ಎಕ್ಸೈಟೆಡ್ ಸ್ಟೇಟ್ ಟು ಟ್ರಿಪ್ಲೆಟ್ ಎಕ್ಸೈಟೆಡ್ ಸ್ಟೇಟ್ ಇಸ್ ಕಾಲ್ಡ್ ಇಂಟರ್ ಸಿಸ್ಟಮ್ ಕ್ರಾಸಿಂಗ್ ಅಂತ ಹೇಳ್ತೀವಿ. ಸೊ ಇದಿಷ್ಟು ಏನು ಫಾಸ್ಫೋರಸೆನ್ಸ್ ಆ್ಯಂಡ್ ಫ್ಲೋರಸೆನ್ಸ್ದು. ಸೊ ಫಾಸ್ಫೋರಸೆನ್ಸ್ದು ಇದು ನೋಡೋದಾದರೆ ಡೆಫಿನೇಷನ್, ಇಂಟರ್ ಸಿಸ್ಟಮ್ ಕ್ರಾಸಿಂಗ್ ಫ್ರಮ್ ಸಿಂಗ್ಲೆಟ್ ಎಕ್ಸೈಟೆಡ್ ಸ್ಟೇಟ್ S1 to the triplet excited state T2 leads to the spin inversion. Return to ground state occurs after considerable delay. ಸೊ ಇಲ್ಲಿ ಫಾಸ್ಫೋರಸೆನ್ಸು ವಿಲ್ ಟೇಕ್ ಮೋರ್ ಟೈಮ್. ಸೊ ಅದಕ್ಕೆ ಡಿಲೇ ಅಂತ ಕೊಟ್ಟಿರೋದು. ಮೋರ್ ಎನರ್ಜಿ ಇಸ್ ಡಿಸಿಪೇಟೆಡ್ ಕಂಪೇರ್ ಟು ಫ್ಲೋರಸೆನ್ಸ್. ಫಾಸ್ಫೋರಸೆನ್ಸಲ್ಲಿ ಜಾಸ್ತಿ ಎನರ್ಜಿ ಡಿಸಿಪೇಟ್ ಆಗುತ್ತೆ. ಎಮಿಟೆಡ್ ಫೋಟಾನ್ ಹ್ಯಾಸ್ ಲೆಸ್ ಎನರ್ಜಿ ಮೀನ್ಸ್ ಮೋರ್ ವೇವ್ ಲೆಂತ್. ಸೊ ಎನರ್ಜಿ ನಾವೇನಂತ ಬರಿತೀವಿ, ಈಸ್ ಈಕ್ವಲ್ಸ್ ಟು ಹೆಚ್ ನ್ಯೂ ಅಂತ ಬರಿತೀರಿ. ಸೊ ನ್ಯೂನ ಏನಂತ ಬರಿಬೋದು, hc/λ ಅಂತ ಬರಿತೀರಿ. ಸೊ hc/λ ಅಂತ ಆದರೆ ಎನರ್ಜಿ ಲೆಸ್ ಇದೆ ಅಂತ ಅಂದರೆ ದಟ್ ಲೀಡ್ಸ್ ಮೋರ್ ಆಫ್ ದ ವೇವ್ ಲೆಂತ್ ಇಸ್ ರಿಲೀಸ್ಡ್ ಅಂತ ಹೇಳ್ತೀವಿ. ಸೊ ಇದಿಷ್ಟು ಏನು ಫ್ಲೋರಸೆನ್ಸ್ ಆ್ಯಂಡ್ ಫಾಸ್ಫೋರಸೆನ್ಸ್. ಸೊ ಆ್ಯಕ್ಚುಲಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಜಸ್ಟು ಪ್ಯಾಷನ್ ಬ್ಯಾಕ್ ಎಫೆಕ್ಟು, ಸ್ಟಾರ್ಕ್ ಎಫೆಕ್ಟು, ಫ್ರ್ಯಾಂಕ್ ಕಾಂಡನ್ ಪ್ರಿನ್ಸಿಪಲ್ ಮಾತ್ರ. ಬಟ್ ಏನು ಅಂದರೆ ಈಗ ಕರೆಂಟ್ ರಿಸರ್ಚು ಕಂಪ್ಲೀಟಾಗಿ ಫಾಸ್ಫೋರಸೆನ್ಸ್ ಆ್ಯಂಡ್ ಫ್ಲೋರಸೆನ್ಸ್ ಮೇಲೆ ಆಗ್ತಾ ಇರೋದ್ರಿಂದ ನಿಮಗೆ ಅದು ಫಾಸ್ಫೋರಸೆನ್ಸು ಫ್ಲೋರಸೆನ್ಸ್ ಬಗ್ಗೆ ಏನಾದರೂ ಕ್ವೆಶನ್ಸ್ ಬಂದರೆ ಅಟೆಂಪ್ಟ್ ಮಾಡೋದಕ್ಕೆ ಈಸಿ ಆಗಲಿ, ಅಟ್ಲೀಸ್ಟ್ ಸ್ವಲ್ಪ ನಾಲೆಡ್ಜ್ ಇದ್ದರೆ ನೀವು ಈಸಿಯಾಗಿ ಅಟೆಂಡ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಇದರಲ್ಲಿ ಫಾಸ್ಫೋರಸೆನ್ಸ್ ಮತ್ತು ಫ್ಲೋರಸೆನ್ಸ್ ಎರಡರದ್ದು ಟಾಪಿಕ್ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಸೊ ಐ ಥಿಂಕ್ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಒನ್ಸ್ ಅಗೇನ್ ನಿಮಗೆ ಈ ವಿಡಿಯೋಸ್ ಯೂಸ್ಫುಲ್ ಆಗಿದೆ ಅಂತ ಅಂದರೆ ಕಮೆಂಟ್ ಮಾಡಿ. ಆ್ಯಂಡ್ ಐ ಥಿಂಕ್ ನಾಳೆನೇ ನಿಮಗೆ KCET ಎಕ್ಸಾಮ್ ಇರೋದ್ರಿಂದ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಡೂ ವೆಲ್ ಇನ್ ಯುವರ್ ಎಕ್ಸಾಮ್ಸ್. ಸೊ ಐ ಥಿಂಕ್ ನಿಮಗೆ ನಾನು ಜಸ್ಟು ಈ ಸರ್ತಿ ಏನೋ KCETಗೆ ಎಕ್ಸಾಮ್ಸ್ಗೆ ಮಾಡಬೇಕು ಅಂತೇನು ಅಂದ್ಕೊಂಡಿರಲಿಲ್ಲ. ಬಟ್ ಏನೋ ಕೆಲವೊಬ್ಬರು ಕೇಳಿದ್ರು ಏನು KCETಗೆ ಪ್ರಿಪ್ರೇಷನ್ಸ್ಗೆ ಕಷ್ಟ ಆಗ್ತಾಯಿದೆ ಅಂಥೇಳಿ. ಸೊ ಕಷ್ಟ ಆಗ್ತಾಯಿದೆ ಅಂತಂದೇಳಿ ಅಂದಾಗ ನನ್ನ ಹತ್ರ ಇತ್ತು ಸೋರ್ಸು. ನಾನು ಕಷ್ಟಪಟ್ಕೊಂಡು ಹೆಂಗೋ ಎಲ್ಲ ಸೋರ್ಸ್ ಕಲೆಕ್ಟ್ ಮಾಡಿಕೊಂಡು ನಾನು KCET ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಕ್ವಾಲಿಫೈ ಮಾಡಿಕೊಂಡೆ. ಸೊ ನನ್ನ ಹತ್ರ ಇರೋ ಸೋರ್ಸ್ ವೇಸ್ಟ್ ಆಗಬಾರ್ದು. ಅದು ನಂದಾದ ತಕ್ಷಣ ಅದು ಇನ್ನೊಬ್ರಿಗೆ ಕೊಟ್ಟರೆ ಒಬ್ಬರ ಹತ್ರನೇ ಉಳ್ಕೊಂಡ್ಬಿಡುತ್ತೆ. ಅಟ್ಲೀಸ್ಟ್ ನಾನು ವೀಡಿಯೋ ಮಾಡಿ ಹಾಕಿದರೆ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡು ಆ ಯೋಚನೆಯಲ್ಲಿ ನಾನು ಯೂಟ್ಯೂಬ್ ವೀಡಿಯೋಸ್ ಮಾಡಿದ್ದೀನಿ. ಸೊ ಐ ಥಿಂಕ್ ನನ್ನ ವೀಡಿಯೋಸ್ ಮಾಡಿದ್ದು ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಸೊ ನಿಮ್ಮ KCET ಪ್ರಿಪ್ರೇಷನ್ಸ್ನಲ್ಲಿ ನಾನು ಮಾಡಿರೋ ವೀಡಿಯೋಸು ನಿಂದ ಕ್ವೆಶನ್ಸ್ ಬಂದು ನೀವು ಅದರಲ್ಲಿ ಕರೆಕ್ಟಾಗಿ ಕ್ವೆಶನ್ಸ್ ಆನ್ಸರ್ ಮಾಡಿದ್ದೀರಾ ಅಂತ ಅಂದರೆ ನನಗೆ ಅದೇ ಒಂದು ದೊಡ್ಡ ಕ್ರೆಡಿಟ್ ಅಂತ ಅಂದ್ಕೊತೀನಿ. ಸೊ ನಿಮಗೆ ನಿಮ್ಮ ಏನು KCET ಪ್ರಿಪ್ರೇಷನ್ಸ್ನಲ್ಲಿ ನನ್ನ ವೀಡಿಯೋಸ್ ಹೆಲ್ಪ್ಫುಲ್ ಆಗಿದೆ ಅಂತ ಅಂದರೆ ಕಮೆಂಟ್ ಮಾಡಿ. ಸೊ ನಿಮ್ಮ ಕಮೆಂಟ್ಸಿಂದನೇ ನನಗೆ ಏನೋ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅಂತ ಹೇಳ್ತಾ, ಸೊ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಡೂ ವೆಲ್ ಇನ್ ಯುವರ್ ಎಕ್ಸಾಮ್ಸ್. ಥ್ಯಾಂಕ್ ಯು.